ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕೂರು. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆ ಉಳಿದುಬಿಡ್ತದೆ. ಅಂತಹ ವಿಷಯಗಳಿಗೆ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಖ್ಯಾತ ಗಾಯಕಿ, ಶಾಸ್ತ್ರೀಯ ಸಂಗೀತ ಗಾಯಕಿ, ಅದೇ ಸಂಗೀತ ಶಿಕ್ಷಕಿ, ಅವರು ಶಿವಮೊಗ್ಗದವರು, ಜಯಶ್ರೀ ಶ್ರೀಧರ್ ಅವರು. ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಮೇಡಮ್, ನಿಮಗೆ ಕಲಾಂತರಂಗ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ ಮೇಡಮ್. ಮೇಡಮ್, ಶಿವಮೊಗ್ಗದಿಂದ ನೀವು ಲೈವಲ್ಲಿದ್ದೀರಿ, ನಮ್ಮೊಂದಿಗೆ ಮಾತುಕತೆಯನ್ನು ಆಡ್ತಾ ಇದ್ದೀರಿ. ನೀವು ಶುರು ಮಾಡೋಣ. ಅದೇ ರೀತಿ ನಿಮ್ಮ ಬಗ್ಗೆ ತಿಳಿಯುವ ಮೊದಲು ನಿಮ್ಮ ಕಂಠದಲ್ಲೊಂದು ಹಾಡನ್ನು ಕೇಳುವ ಮೂಲಕ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಶರಣ ಬೇನಕನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ ಶರಣ ಪಾರ್ವತಿ ಪ್ರೀತಿ ಪುತ್ರನೆ ಶರಣು ಜನನಿಗೆ ಮಿತ್ರನೇ ಶರಣು ಬೇನಕನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ ವಕ್ರತುಂಡನೆ ಮಹಾಕಾಯನೆ ಭಕ್ತಕೋಟಿ ಪ್ರದೀಪನೆ ಚಕ್ರಧರ ಹರಬ್ರಹ್ಮ ಪೂಜಿತ ರಕ್ತವಸ್ತ್ರಧಾರನೆ ಮೂಷಿಕಾಗ್ರಣ ಕ್ಲೇಶನೂತನ ಶೇಷವೇನ ವಿನಾಶಕ ದಾಸಹರ ಪುರಂದರ ವಿಠಲನ ಈಶ ಗುಣಗಳ ಪೊರೆಯುವೆ ಶರಣು ಬೇನಕರೂಪನೆ ಕಾಮಿನಿ ಸಂಗದೂರನೆ ಕಾಮಿನಿ ಸಂಗದೂರನೆ ಕಾಮಿನಿ ಸಂಗದೂರನೆ. ಆಗಲಿ ಮೇಡಮ್, ಭಾಳ ಖುಷಿ ಆಯಿತು. ಸುಂದರವಾದಂಥ ಗೀತೆ, ಗಣಪತಿ ದೇವರ ಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮ ಶುರು ಮಾಡಿದ್ದೇವೆ. ಅದೇ ರೀತಿ ಮೇಡಮ್, ತಮ್ಮ ತಂದೆ ತಾಯಿಯ ಬಗ್ಗೆ, ಅದೇ ರೀತಿ ಹುಟ್ಟೂರಿನ ಬಗ್ಗೆ ಒಂದೆರಡು ಮಾತು ಮೇಡಮ್. ನನ್ನ ತಂದೆ ಹಾಂ ವೆಂಕಟ ನರಸಿಂಹೋಪಾಧ್ಯಾಯರು ಹಾಗೂ ತಾಯಿ ಸತ್ಯಭಾಮೆ. ನಾನು 11ನೆಯ ಮಗಳು ಅವರಿಗೆ. ಕುಟುಂಬ ದೊಡ್ಡ ನಮ್ಮ ಕುಟುಂಬ ಆಗಿದ್ದರಿಂದ ನಾವು ಅಕ್ಕ ತಂಗಿಯಂದ್ರು ಅಣ್ಣ ತಮ್ಮಂದ್ರು ಜನ ಆಗಿದ್ವಿ. ತುಂಬಾ ಸಂತೋಷದ ಒಂದು ಸಂಭ್ರಮದ ಒಂದು ಜೀವನದಲ್ಲಿ ನನ್ನ ಬಾಲ್ಯ ಕಳೀತು. ಹಾಗೆ ನೀವು ಕಾರ್ಕಳದವರಲ್ಲ ಮೇಡಮ್? ಉಡುಪಿ ಜಿಲ್ಲೆ ಕಾರ್ಕಳ. ನಾನು ಕಾರ್ಕಳದವಳು. ನನ್ನ ವಿದ್ಯಾಭ್ಯಾಸ, ನನ್ನ ಬಾಲ್ಯ ಎಲ್ಲವೂ ಕಾರ್ಕಳದಲ್ಲೇ ನಡೆದದ್ದು. ಮತ್ತೆ ನನ್ನ ತಂದೆಯವರಿಗೆ ಸಂಗೀತಾಸಕ್ತಿ ತುಂಬಾ. ಅವರೇನು ಹಾಡ್ತಾ ಇರಲಿಲ್ಲ. ಸಂಗೀತಾಸಕ್ತಿಯಲ್ಲಿ ಅವರು ತುಂಬಾ ಹಾಡುಗಳನ್ನು ಕೇಳುವವರಾಗಿದ್ರು. ತುಂಬಾ ಒಳ್ಳೆಯ ಕೇಳುಗ ಆಗಿದ್ರು ಅವರು. ಸೊ ಹಾಗಾಗಿ ಅವರು ಆವಾಗ ರೇಡಿಯೋ ಹಾಕಿ ಎಲ್ಲ ಒಳ್ಳೆ ಒಳ್ಳೆ ಸಂಗೀತಗಳನ್ನು ನಮಗೆ ಕೇಳಿಸೋರು. ಅವರು ಕೇಳಕ್ಕೆ ಅಂತ ಹಾಕೋರು, ನಾವು ಬೇಕೋ ಬೇಡೋ ನಾವು ಅದನ್ನು ಕೇಳ್ತಾ ಇದ್ವಿ. ಹಾಗೆ ಮತ್ತೆ ನಮಗೆ ಭಜನೆ ಪರಂಪರೆ ಮುಂಚಿನ ಕಾಲದಲ್ಲಿ, ನಿಮಗೂ ಇವಾಗ ಗೊತ್ತಿದೆ ಬಿಡಿ, ನಿಮ್ಮ ಊರಲ್ಲಿ ಅದೇ ಇರೋದಲ್ವಾ, ನಾವು ನೀವು ಒಂದೇ ಊರಿನವರು ಅನ್ಸ್ಕೊಂಡಿದ್ದೀನಿ. ಸೊ ಹಾಗೆ ಭಜನೆ ಪರಂಪರೆಯಲ್ಲಿ ನಾನು ಬೆಳೆದವಳು. ಆಮೇಲೆ ನನ್ನ ಚಿಕ್ಕಪ್ಪ ಒಬ್ಬರು, ಅವರು ತುಂಬಾ ಒಳ್ಳೆಯ ಹಾಡುಗಾರ. ಅವರು ದಿನನಿತ್ಯವೂ ಸಂಜೆ ಆದ ಕೂಡಲೇ 7 ಗಂಟೆಯಿಂದ 8 ಗಂಟೆವರೆಗೆ ಪಕ್ಕವಾದ್ಯ ಇಟ್ಟುಕೊಂಡು ಭಜನೆ ಮಾಡುವರು. ಅವರೇ ಹಾರ್ಮೋನಿಯಂ ನುಡಿಸ್ತಿದ್ರು. ಪಕ್ಕದಲ್ಲಿ ಅವರ ಮಕ್ಕಳು ಗಂಜೀರ ಬಾರಿಸೋದು ಮತ್ತು ಮೃದಂಗ ನುಡಿಸೋದು ಮಾಡ್ತಾ ಇದ್ರು. ಸೊ ಅವರದ್ದು ನಿತ್ಯ ಭಜನೆ ಅದಾಗ್ತಿತ್ತು. ನಾವು ಈ ಕಡೆ ನಮ್ಮ ಮನೆಯಲ್ಲಿ ಅದೇ ತರನೇ ನಾವು ಪಕ್ಕವಾದ್ಯ ಇಲ್ಲದಿದ್ರು ತಾಳ ಹಿಡಿದುಕೊಂಡು ನಾನು, ನನ್ನ ಅಕ್ಕಂದ್ರು, ಅಣ್ಣಂದ್ರು, ತಂಗಿಯಂದ್ರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಭಜನೆ ಮಾಡ್ತಿದ್ವಿ. ಈ ಭಜನೆಯ ಪರಂಪರೆಯೇ ನನಗೆ ಸಂಗೀತಕ್ಕೆ ಬುನಾದಿ. ಅದೇ ತಮ್ಮ ವಿದ್ಯಾಭ್ಯಾಸ ಎಲ್ಲಿ ತನಕ ಓದಿರಿ, ಮತ್ತೆ ಎಲ್ಲಿ ಓದಿದ್ರಿ? ಯಾವ ಶಾಲೆಯಲ್ಲಿ, ಯಾವ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿದ್ರಿ, ಮತ್ತೆ ಎಲ್ಲಿ ತನಕ ಓದಿದ್ರಿ? ನಾನು ಡಿಗ್ರಿ ಮಾಡಿದ್ದೀನಿ. ಬಿ ಎ ಡಿಗ್ರಿ ಆಗಿದೆ ನನಗೆ. ನನ್ನ ಶಾಲೆಯ ಓದೆಲ್ಲ ನಾನು
ಗೌರ್ಮೆಂಟ್ ಸ್ಕೂಲ್, ದರ್ವಾಜೆ ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ನಂತರ ಹೈಸ್ಕೂಲಿಗೆ ವೆಂಕಟರಮಣ ಟೆಂಪಲ್ ಸ್ಕೂಲ್ ಅಂತ ಅದು ಒಂದಿದೆ, ಈಗಲೂ ಇದೆ ಅದು, ಅಲ್ಲಿ ಓದಿದೆ. ಆ ನಂತರ ಕಾಲೇಜು ಶ್ರೀ ಭುವನೇಂದ್ರ ಕಾಲೇಜಲ್ಲಿ ನನ್ನ ಡಿಗ್ರಿ ಕಾಲೇಜಿಗೆ. ಅದೇ ರೀತಿ ಮೇಡಮ್, ತಾವು ಭಜನೆ ಆಸಕ್ತಿ ಇತ್ತು, ತಮಗೆ ಸಂಗೀತ ಆಸಕ್ತಿ ಇತ್ತು. ಆಸಕ್ತಿ ಇದ್ದವರು ತಾವು ಅಂದರೆ ಗುರುಗಳು ತಮಗೆ ಶಾಸ್ತ್ರೀಯಬದ್ಧವಾಗಿ ತಾವು ಕಲ್ತಿದ್ರಿ. ಆ ಕಲಿಕೆ ನಿಮಗೆ ಯಾವ ಗುರುಗಳು ನೀಡಿದರು ಅದರ ಬಗ್ಗೆ, ಮತ್ತೆ ರೀತಿ ಗುರುಗಳ ಬಗ್ಗೆ ಒಂದೆರಡು ಮಾತು ಮೇಡಮ್. ಅದು ಮೊದಲಿಗೆ ಹೇಳಬೇಕು ಅಂದರೆ, ನಾನು ಹೈಸ್ಕೂಲಿಗೆ ಹೋಗುವಾಗ 8ರಿಂದ 10ನೇ ಕ್ಲಾಸಿನವರೆಗೆ ನಮ್ಮದ್ವರೇ ಆದ ನನ್ನ ಸೋದರ ಸಂಬಂಧಿ ವ್ಯಾಸಕೃಷ್ಣ ಉಪಾಧ್ಯಾಯರು ಅಂತ, ಅವರು ನಮಗೆ ಶಾಸ್ತ್ರೀಯ ಸಂಗೀತವನ್ನು ಹೇಳ್ಕೊಟ್ರು. ಅವರು ಶಾಸ್ತ್ರೀಯ ಸಂಗೀತ ವಿದ್ವಾಂಸರು. ಆವಾಗ ನಮಗೆ ಹೊಲಿಗೆ ಸಂಗೀತ ಅಂತ 2 ಪೋರ್ಷನ್ಸ್ ಇತ್ತು. ಯಾವ್ದು ಬೇಕಾದ್ರೆ ನಾವು ಆಯ್ದುಕೊಳ್ಬಹುದು ಅಂತ. ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ನಾನು ಸಂಗೀತವನ್ನೇ ಆಯ್ದುಕೊಂಡೆ. ನಮ್ಮ ಸಂಗೀತ ಪಾಠಕ್ಕೆ ಅವರು ಬರ್ತಾ ಇದ್ರು, ವ್ಯಾಸಕೃಷ್ಣ ಉಪಾಧ್ಯಾಯರು. ಅವರು ನಮಗೆ 3 ವರ್ಷಗಳ ಕಾಲ ಸಂಗೀತ ಜೂನಿಯರ್ ಪೋರ್ಷನ್, ಸ್ವಲ್ಪ ಸೀನಿಯರ್ ಪೋರ್ಷನ್ ಎಲ್ಲ ಮಾಡಿ ನಮಗೆ ಕಲಿಸಿಕೊಟ್ರು, ಸಂಗೀತವನ್ನು ಕಲಿಸಿಕೊಟ್ರು. ಸೊ ಹಾಗೆ ನಾನು ಅದರ ಅಷ್ಟಮಟ್ಟಿನ ಸಂಗೀತವನ್ನು ಅವರ ಬಳಿಯೇ ಮೊದಲ ಗುರು ನನಗೆ. ನಂತರದಲ್ಲಿ ನನಗೆ ಆವಾಗ ಆ ಸಮಯದಲ್ಲಿ ನಾನು ಸಂಗೀತ, ನನ್ನ ಆಸಕ್ತಿ ತುಂಬಾ ಬೆಳೀತು. ಮತ್ತೆ ನಾನೇ ಒಂದು ಸ್ವಲ್ಪ ರಾಗ ಸಂಯೋಜನೆ ಮಾಡೋದು ಎಲ್ಲ ಶುರು ಮಾಡ್ಕೊಂಡೆ. ಕಾಲೇಜಿಗೆ ಹೋಗ್ತಾ ಇದ್ದೆ. ಕಾಲೇಜಿಗೆ ಹೋಗುವಾಗ ಅಲ್ಲಿ ನನಗೆ ಮಂಗಳೂರು ಆಕಾಶವಾಣಿಯಲ್ಲಿ ಬಿ ಗ್ರೇಡ್ ಇದು ಆಯ್ತು, ನನಗೆ ಆಡಿಷನ್ ಆಯ್ತು. ಸೊ ಅಲ್ಲಿ ನಾನು ಯುವವಾಣಿಯಲ್ಲಿ ಹಾಡ್ತಾ ಇದ್ದೆ, ಯುವವಾಣಿ ಸೆಕ್ಷನ್ ಅಲ್ಲಿ. ಅಲ್ಲಿ ಹಿಂದಿ ಭಜನ್ಸಿಗೆ ನಮಗೆ ಹಾಡಲಿಕ್ಕೆ ಕರೀತಾ ಇದ್ರು. ಹಾಗೆ ಮೇಡಮ್. ಅದೇ ರೀತಿ ಮೇಡಮ್, ತಾವು ಭಜನೆ ಹಾಡ್ತಿದ್ರಿ. ನಿಮ್ಮ ತಂದೆಯವರಿಗೆ ನಿಮ್ಮ ಯಾವುದೋ ಒಂದು ಭಜನೆ ಭಾಳ ಇಷ್ಟ ಅಂತೆ. ಆ ಭಜನೆಯನ್ನು ಯಾವುದು ಮತ್ತು ಅದರ 1-2 ಸಾಲನ್ನು ನಮಗಾಗಿ ಪ್ರಸ್ತುತಪಡಿಸಿ ಮೇಡಮ್. ಅವರಿಗೆ ನನ್ನ ಹತ್ರ 2 ಹಾಡುಗಳನ್ನು ಅವರು ತುಂಬಾ ಇಷ್ಟಪಡ್ತಾ ಇದ್ರು. ಎಲ್ಲ ಹಾಡುಗಳನ್ನು ಇಷ್ಟಪಡ್ತಿದ್ರು. ಅದರಲ್ಲಿ ಒಂದು ಪವಡಿಸು ಪರಮಾತ್ಮ ಶ್ರೀ ವೆಂಕಟ, ಗೊತ್ತಿದೆ, ನಿಮಗೆ ಗೊತ್ತಿದ್ದದೆ ಹಾಡು. ಆ ಹಾಡನ್ನು ಅವರು ತುಂಬಾ ಇಷ್ಟಪಡ್ತಾ ಇದ್ರು. ಯಾಕಂದ್ರೆ ಅವರು ಇದಲ್ಲೇ ಇದ್ರು ಅನಾರೋಗ್ಯದಿಂದ. ಆವಾಗ ಅವರಿಗೆ ಆ ಹಾಡು ತುಂಬಾ ಇಷ್ಟ ಆಗ್ತಿತ್ತು. ಆವಾಗ ಅವ್ರು ಕರೆದು ಹೇಳೋರು, ಆ ಹಾಡನ್ನು ಹಾಡು ಅಂತ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮಂಟಪದ ಹೂವಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿ ವಾಸ. ಇದು ಇನ್ನೊಂದು ಓಂ ನಮೋ ಭಗವತೆ ವಾಸುದೇವ. ಇದು ನನಗೆ ಸಂಗೀತ ಗುರುಗಳು ಕಲಿಸಿಕೊಟ್ಟಂತ ವ್ಯಾಸಕೃಷ್ಣ ಉಪಾಧ್ಯಾಯರು ಅವರು ಹಾಡುತ್ತಿದ್ದಂತ ಈ ಹಾಡು. ಅದನ್ನು ಕೇಳಿ ನಾವು ಎಲ್ಲ ಕಲ್ತೀವಿ. ಈ ಹಾಡನ್ನು ನಮ್ಮ ತಂದೆಯವರು ತುಂಬಾ ಇಷ್ಟ. ಅದನ್ನು ಇವಾಗ ಭಗವತೆ ವಾಸುದೇವಾಯ ಭಗವತೆ ವಾಸುದೇವಾಯ ವಾಸುದೇವಾಯ ಮಂತ್ರ ಜಪ ಮೋಕ್ಷದ ಈಜ ಮೋಕ್ಷದ ಈಜ ನಮೋ ಭಗವತಿ ವಾಸುದೇವಾಯ. ಸುಂದರವಾಯಿತು ಮೇಡಮ್. ಅದೇ ರೀತಿ ನಿಮ್ಮ ತಂದೆಯವರಿಗೆ ಬಹಳ ಪ್ರಿಯವಾದಂಥ 2 ಗೀತೆಯನ್ನು ಪ್ರಸ್ತುತಪಡಿಸಿದ್ರಿ. ಹೌದು ಮೇಡಮ್. ಮತ್ತು ನೀವು ಕಾರ್ಯಕ್ರಮ ನೀಡಲಿಕ್ಕೆ ಶುರು ಮಾಡಿದ್ದು ಯಾವಾಗಿಂದ ಮೇಡಮ್? ಎಷ್ಟನೇ ವಯಸ್ಸಿಂದ ಕಾರ್ಯಕ್ರಮ ನೀಡಲಿಕ್ಕೆ ಶುರು ಮಾಡಿದ್ರಿ? ಕಾರ್ಯಕ್ರಮ ನಾನು ಆಕ್ಚುಲಿ ನನ್ನ ಮದುವೆ ನಂತರ ಮತ್ತೆ ನನಗೆ ಭದ್ರಾವತಿಯಲ್ಲಿ ಬಿ ಗ್ರೇಡೇಷನ್ ಆಯಿತು. ಆಕಾಶವಾಣಿ ಆಕಾಶವಾಣಿಯಲ್ಲಿ. ಅದರಲ್ಲಿ ಅಂದ್ರೆ ನಾನು ಮದುವೆ ಆಗಿ ಸ್ವಲ್ಪ ಸಮಯ, ಒಂದು 10 ವರ್ಷಗಳ ಕಾಲ ನಾನು ಹಾಡ್ಲಿಲ್ಲ.
ಮಕ್ಕಳು ಚಿಕ್ಕವರು ದೊಡ್ಡವರು ಅಂತ ಹೇಳಿ ಸುಮಾರು ಒಂದು ನನ್ನ 40ನೇ ವರ್ಷದಿಂದ ಶುರು ಮಾಡ್ಕೊಂಡೇ ಕಾಣುತ್ತೆ. ಮತ್ತೆ ಹಾಗೆ ಹೀಗೆ ಅಂತ ಮತ್ತೆ ಹಾಡ್ಬೇಕು ಅಂತ ಆಸೆ ಮಾಡಿ ಹಾಗೆ ನನಗೆ ಅಲ್ಲಿ ಆಕಾಶವಾಣಿ ಗ್ರೇಡೇಷನ್ ಆಯಿತು. ಗ್ರೇಡೇಷನ್ ಆಗಿ ಆಮೇಲೆ ಅಲ್ಲಿ ಹಾಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ಒಂದೊಂದೇ ಪುಟ್ಟ ಪುಟ್ಟ ಕಾರ್ಯಕ್ರಮಗಳು ನನಗೆ ಸಿಗ್ಲಿಕ್ಕೆ ಶುರು. ಹಾಗೆ ಒಂದರಿಂದ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಒಂದು 100 ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ಭಕ್ತಿಗೀತೆ ಹಾಗಂತ ಆ ತರದ ಕಾರ್ಯಕ್ರಮಗಳನ್ನು. ಆಕಾಶವಾಣಿ ಯಾವ ಆಕಾಶವಾಣಿ ನೀವು ಭದ್ರಾವತಿ ಆಕಾಶವಾಣಿಯಲ್ಲಿ. ಅದೇ ರೀತಿ ಮೇಡಮ್ ತಮ್ಮ ಭದ್ರಾವತಿ ಆಕಾಶವಾಣಿಯಲ್ಲಿ ತಾವು ಹಾಡ್ತಿದ್ರಿ. ಅದೇ ರೀತಿ ಯಾವ ರೀತಿಯ ಹಾಡುಗಳನ್ನು ತಾವು ಹಾಡ್ತೀರಿ ಮೇಡಮ್? ಶಾಸ್ತ್ರೀಯ ಸಂಗೀತ? ನನಗೆ ಭದ್ರಾವತಿಯಲ್ಲಿ ಆಡಿಷನ್ ಆಗಿರೋದು ನನಗೆ ಸುಗಮ ಸಂಗೀತ ಅಂದ್ರೆ ಭಾವಗೀತೆ ಮಾತ್ರ. ಭಾವಗೀತೆ ಮಾತ್ರ. ಹಾಗಾಗಿ ಇದರಿಂದ ನನಗೆ ಮತ್ತೆ ದೇವರ ನಾಮಕ್ಕೆಲ್ಲ ಮತ್ತೆ ಪುನಃ ಆಡಿಷನ್ಗೆ ಹೋಗ್ಲಿಲ್ಲ. ಭಾವಗೀತೆಯಲ್ಲೇ ಮುಂದುವರ್ಕೊಂಡು ಹೋದೆ. ಭಾವಗೀತೆ ಮಾತ್ರ ಹಾಡ್ತಾ ಇದ್ದೆ. ಸೊ ಹಾಗೆ ಆ ತರ ಭಾವಗೀತೆಗಳನ್ನು ಹಾಡ್ತಾ ಇಷ್ಟು ಸುಮಾರು ಒಂದು 30 ವರ್ಷಗಳಾಯ್ತು. ಈಗಲೂ ಕರೀತಾರೆ ಈಗ ಬನ್ನಿ ಮೇಡಮ್ ಹಾಡಿ ಅಂತ ಹೋಗುದು. ಈಗಲೂ ಹೋಗ್ತೀರಿ ಹಾಡ್ಲಿಕ್ಕೆ? ಈಗಲೂ ಆಕಾಶವಾಣಿ ಹೋಗ್ತೇನೆ. ಈಗಲೂ ನನ್ನದು ಅಲ್ಲಿ ಅದು ನೇಮ್ ಇದೆ, ಕರೀತಾರೆ. ನಾನು ಸಾಧ್ಯವಾದಾಗ ಹೋಗ್ತೀನಿ, ಇಲ್ಲದ್ರೆ ಇಲ್ಲ ಸರ್. ಖಂಡಿತ ಹೌದು ನೋಡಿ. ಅಂದ್ರೆ ಕ್ಯಾನ್ಸಲೇಷನ್ ಏನ ಆಗಿಲ್ಲ ನನ್ನ ಮುಂದುವರ್ಕೊಂಡು ಬಂದಿದೆ. ಹೌದು ಖಂಡಿತ. ಅದೇ ರೀತಿ ಮೇಡಮ್ ತಮ್ಮ ಯಜಮಾನರ ಬಗ್ಗೆ, ಅವರ ಬೆಂಬಲದ ಬಗ್ಗೆ, ಮತ್ತೆ ನಿಮ್ಮ ಮದುವೆ ಬಗ್ಗೆ ಒಂದೆರಡು ಮಾತು ಮೇಡಮ್. ನಮ್ಮ ಮದುವೆ ನಂದು 1980ನೇ ಇಸ್ವಿಯಲ್ಲಿ ಆಯ್ತು. 80ನೇ ಇಸ್ವಿ ಏಪ್ರಿಲ್ ಅಲ್ಲ ಆಯ್ತು. ಆಮೇಲೆ ಮತ್ತೆ ಮದುವೆ ಆಗಿ ನನಗೆ ಅವಾಗ ಶಿವಮೊಗ್ಗ ಅಂದ್ರೇನೆ ಗೊತ್ತಿಲ್ಲ. ಯಾವುದು ಘಟ್ಟ ಅಂತ ಹೇಳುದಲ್ಲ ನಾವು ಊರಲ್ಲೆಲ್ಲ. ಸೊ ಘಟ್ಟದ ಮೇಲೆ ಅಂತ, ಹಾಗೆ ಘಟ್ಟದ ಮೇಲೆ ಅಂತ ಅನ್ನುವಾಗ ಯಾರು ಘಟ್ಟದ ಮೇಲಿನ ಊರದು ಅಂತ ಗೊತ್ತಾಯ್ತು. ಆಮೇಲೆ ಮತ್ತೆ ನನ್ನ ಮದುವೆ ಆದ್ಮೇಲೆ ನಾನು ಈ ಊರೆಲ್ಲ ನೋಡಿ ನನ್ನ ಇದಕ್ಕೆ ನಾನು ಅಭ್ಯಾಸ ಮಾಡ್ಕೊಂಡಿದ್ದು. ಈ ಊರನ್ನು ಸ್ವಂತ ಮಾಡ್ಕೊಂಡೆ ನಾನು. ಹಾಗೆ ಮತ್ತೆ ನಮ್ಮ ಮನೆ ಒಂದು ಬಿಸ್ನೆಸ್. ನಮ್ಮ ಮಾವನವರಿದ್ದು ಹೇಳಿದ್ರು, ನಮ್ದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇತ್ತು. 5 ಲಾರಿ ಇತ್ತು ನಂದು, ಟ್ರಾನ್ಸ್ಪೋರ್ಟ್ ಲಾರಿಗಳು. ಆಮೇಲೆ ಮತ್ತೆ ನಂದು ಕಾಫಿ ಪೌಡರ್ ಶಾಪ್ ಇತ್ತು. ಹಾಗೆ ಮತ್ತೆ ಒಂದು ಮೆಡ್ರಾಸು ಮತ್ತು ಶಿಕಾರಿಪುರ, ತೀರ್ಥಹಳ್ಳಿ ಈ ತರ ಕಡೆ ಎಲ್ಲ ನಮ್ದು ಡೆಕ್ಕನ್ ರೋಡ್ವೇಸ್ ಅಂತ ಲಾರಿ ಆಫೀಸ್ ಇತ್ತು. ಅಲ್ಲೆಲ್ಲ ನಮ್ದು ಬಿಸ್ನೆಸ್ ನಡೀತಾ ಇತ್ತು. ಸೊ ಹಾಗೆ ಮತ್ತೆ ಸುಮಾರು ವರ್ಷದವರೆಗೂ ನಡ್ಸ್ಕೊಂಡು ಹೋದ್ವಿ. ಹಾಗೆ ಒಂದು 25-30 ವರ್ಷ ನಡ್ಸ್ಕೊಂಡು ಹೋದ್ರು. ಆಮೇಲೆ ಮತ್ತೆ ಸ್ವಲ್ಪ ವೈಯಕ್ತಿಕ ಕಾರಣ ಮತ್ತೆ ಸ್ವಲ್ಪ ಪ್ರಾಬ್ಲಮ್ಸು ಅದರಲ್ಲೆಲ್ಲ ಬರುತ್ತೆ ಅಂತ ಹೇಳಿ ರಿಸ್ಕ್ ಬೇಡ ಅಂತ ಹೇಳಿ ವೈಂಡ್ ಅಪ್ ಮಾಡಿಬಿಟ್ರು. ಬೇರೆಯವರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿದ್ರು. ಇದು ಮತ್ತೆ ಮದುವೆ ನಂತರ ನನಗೆ ನನ್ನ ಅತ್ತೆ ಮಾವ ಯಾವುದಕ್ಕೂ ಏನು ತೊಂದರೆ ಮಾಡಲಿಲ್ಲ. ಸಂಗೀತ ಹಾಡಬೇಕು ಅಂದ್ರೆ ಹಾಡು. ನಾನೇ ನನ್ನ ಮಕ್ಕಳು ಚಿಕ್ಕವರು ಅನ್ನೋ ಉದ್ದೇಶಕ್ಕೆ ನಾನೊಂದು 10 ವರ್ಷ ನಿಲ್ಲಿಸಿದ್ದೆ. ಬೇಡ, ಮಕ್ಕಳೆಲ್ಲ ದೊಡ್ಡವರಾಗಲಿ. ಹಾಗೆ ಮಕ್ಕಳು ದೊಡ್ಡವರಾದ್ಮೇಲೆ ಮತ್ತೆ ಇದನ್ನ ಶುರು ಮಾಡ್ಬೋದು ನಾನು. ಹೇಗೆ ಯಜಮಾನರು ಹೇಗೆ ಯಜಮಾನರ ಸಹಕಾರ? ಬೆಂಬಲ ಕೊಡ್ತಾರೆ. ಪಾಪ ನಾನು ಹೋದ್ರೆ ಹೋಗ್ಲಿಕ್ಕೆ ಹೊರಗಡೆ ಹೋಗ್ತಾರೆ, ಕರ್ಕೊಂಡ್ ಬಂದ್ಬಿಡ್ತಾರೆ. ಮತ್ತೆ ಅವ್ರಿಗೆ ಏನು ಯಾವ ಆಸಕ್ತಿ ಇಲ್ಲ. ಸಂಗೀತದಲ್ಲಿ ಆಸಕ್ತಿ ಇದೆ. ನಾನು ಹೋಗ್ಬೇಕು, ನಾನು ಮಾಡ್ಬೇಕು, ನನ್ನನ್ನು ಕರ್ಕೊಂಡು ಹೋಗ್ಬೇಕು, ನನ್ನನ್ನು ಪ್ರೋತ್ಸಾಹ ಕೊಡ್ಬೇಕು, ಅದೆಲ್ಲ ಏನಿಲ್ಲ ಅವರಿಗೆ. ಅಷ್ಟೆಲ್ಲ ಏನು ಇಂಟ್ರೆಸ್ಟ್ ಇಲ್ಲ. ಬಟ್ ನಾನಾಗಿ ಇಂಟ್ರೆಸ್ಟ್ ಇಟ್ಟು ಹೋಗ್ತಿದ್ದೀನಲ್ಲ, ಆಸಕ್ತಿಯಿಂದ ನಾನು ಹೋಗುವಾಗ ಬೇಡ ಅಂತ ಹೇಳಿ ಹೋಗ್ಬೋದು. ಖಂಡಿತ. ಅದೇ ರೀತಿ ಮೇಡಮ್ ತಮ್ಮ ಆತ್ಮೀಯರೊಬ್ಬರು ಕರೆ ಮಾಡಿದ್ದಾರೆ. ಯಾರು ಕರೆ ಮಾಡಿದ್ದಾರೆ ನೋಡೋಣ ಮೇಡಮ್. ಅವ್ರು ಹೇಳುದಿಲ್ಲ, ನೀವೇ ಹೇಳ್ಬೇಕು ಯಾರು ಅಂತ ನೋಡೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಇಂದು ನಮ್ಮೊಂದಿಗಿದ್ದಾರೆ ನಿಮ್ಮ ಆತ್ಮೀಯರಿದ್ದಾರೆ. ಜಯಶ್ರೀ ಶ್ರೀಧರ್ ಮೇಡಮ್ ಅವರಿದ್ದಾರೆ. ನೀವು ಯಾರು ಅಂತ ಹೇಳಬೇಡಿ, ಅವರಿಗೆ ನಿಮ್ಮನ್ನ ಗೊತ್ತಾಗ್ತದೆ. ನೋಡೋಣ, ಅವ್ರು ನಿಮ್ಮ ಶ್ರುತಿ ಹಿಡಿತಾರೆ. ನೋಡೋಣ. ಯಾರು ಮೇಡಮ್ ಇವರು? ಪ್ರತಿಭಾ ನಾಗರಾಜ್. ಆತ್ಮೀಯರು ಹೆಂಗೆ ಗೊತ್ತು ಬರೀಲಿಕ್ಕಾಗುತ್ತೆ. ವಾಯ್ಸ್ ಎಲ್ಲ 2 ಸತಿ ಕೇಳಿದ್ರೆ ಸಾಕು ನೆನಪಿರುತ್ತೆ. ನಮ್ಮ ಅಕ್ಕ ಅವರು ಜಯಕ್ಕ ಅವರು
ನಮ್ಗೆ ತುಂಬಾ ಒಂದ್ 14-15 ವರ್ಷದಿಂದ ಪರಿಚಯ ಅವರು. ತುಂಬಾ ಮೃದು ಸ್ವಭಾವದವರು. ಹಂಗಾಗಿ ನಮ್ಮ ವಾಯ್ಸ್ ಅವ್ರ ವಾಯ್ಸ್ ಕೇಳಿದ ತಕ್ಷಣ ನಮಗೆ ಗೊತ್ತಾಗ್ಬಿಡತ್ತೆ, ನಮ್ಮ ವಾಯ್ಸ್ ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಅಷ್ಟು ಆತ್ಮೀಯತೆ ಇದೆ ನಮ್ಮಲ್ಲಿ. ಹೌದು. ಸಂಗಾತ್ ಅಕ್ಕ, ನಿಮ್ ಸಂದರ್ಶನ ಆಗ್ತಾ ಇದೆಯಂತೆ ಉಡುಪಿನ ಚಾನೆಲ್ ಅವರಿಂದ. ತುಂಬಾ ಖುಷಿ ಆಯ್ತು ನಂಗೆ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಅವ್ರ ಬಗ್ಗೆ, ಅವರ ಕಲಾಪಯಣದ ಬಗ್ಗೆ ಒಂದೆರಡು ಮಾತು ಹೇಳಿದಾರೆ, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇವರು ನಮ್ಮ ಶಿವಮೊಗ್ಗದ ಹೆಮ್ಮೆಯ ಗಾಯಕಿ ಅಂತ ಅಂದ್ರೆ ತಪ್ಪಾಗಲ್ಲ, ಹಾಗೂ ಪ್ರಸಿದ್ಧ ಗಾಯಕಿ. ನಮ್ಮ ಶಿವಮೊಗ್ಗದಲ್ಲಿ ಇವ್ರ ಹೆಸರು ಜಯಶ್ರೀ ಶ್ರೀಧರ್ ಅಂದಿದ ತಕ್ಷಣ ಗೊತ್ತಿಲ್ಲ ಅಂತ ಹೇಳಿದವರೇ ಇಲ್ಲ, ಅಷ್ಟು ಪ್ರಸಿದ್ಧಿಯನ್ನ ಅವ್ರು ಪಡೆದಿದ್ದಾರೆ. ಆಮೇಲೆ ಅನೇಕ ಕಾರ್ಯಕ್ರಮಗಳಿಗೆ ಅವ್ರ ಜೊತೆನಲ್ಲಿ ನಾನು ಹೋಗಿರ್ತೀನಲ್ಲ, ಆಗ್ಲೂ ಅಷ್ಟೇನೆ ಅವರು ನಮ್ಮ ಜೊತೆನಲ್ಲಿ ಅಷ್ಟು ನಮ್ಮ ಒಡನಾಟ ಅಷ್ಟು ಚೆನ್ನಾಗಿರುತ್ತೆ. ಯಾವ್ದಾದ್ರು ಒಂದು ಹಾಡು ಸುಮ್ನೆ ಹಾಡ ಬದಲು ಒಂದು ಆಲಾಪು ಮಾಡ್ಬಿಟ್ಟು ಹೇಳೋಣ ಅಕ್ಕ ಅಂತ ಹೇಳಿದಾಗ ಯಾವ ಹಾಡಾದ್ರೂ ಆಗ್ಲಿ ಈಸಿಯಾಗಿ ಅವ್ರ ಆಲಾಪ್ ತಗೊಂಡ್ಬಿಡ್ತಾರೆ. ಅದು ನಮ್ಗೆ ಅದೊಂದು ತುಂಬಾ ಖುಷಿ ಆಗತ್ತೆ. ಯಾವ ಹಾಡಿಗಾದ್ರೂ ಅವರು ಈಸಿಯಾಗಿ ತಗೊಂಡ್ಬಿಡ್ತಾರೆ, ಆಲಾಪ್ ತಗೊಂಡು ಆಮೇಲೆ ಹಾಡ್ ಸ್ಟಾರ್ಟ್ ಮಾಡೋದು ಒಂದು ಅಭ್ಯಾಸ. ಅದು ತುಂಬಾ ಖುಷಿ ಆಗತ್ತೆ. ಅಷ್ಟು ಟ್ಯಾಲೆಂಟ್ ಅವ್ರಿಗೆ, ಅಷ್ಟು ಹಾಡಿನಲ್ಲಿ ಅಷ್ಟು ಅವ್ರು ಪಳಗ್ಬಿಟ್ಟಿದ್ದಾರೆ ಅವರು. ಇನ್ನ ಒಂದ್ಸರಿ ನನ್ಗೆ ಆದ ಎಕ್ಸ್ಪೀರಿಯನ್ಸ್ ಅಂದ್ರೆ, ನನ್ ಮದ್ವೆ ಆಗಿ ಒಂದು 30 ವರ್ಷ ಆಯ್ತು. ಆಗ ಅವಾಗಿಂದನೂ ಇವರೆಲ್ಲ ಅವಾಗೇನೆ ಪ್ರಸಿದ್ಧಿ ಪಡೆದಿದ್ರು, ನಮ್ ಶಿವಮೊಗ್ಗದಲ್ಲಿ ಹೆಸರು ಚೆನ್ನಾಗಿ ಮಾಡ್ಬಿಟ್ಟಿದ್ರು ಅವರು. ಅವಾಗ ಒಂದ್ ಸರಿ ರಾಮ ಮಂದಿರದಲ್ಲಿ ಒಂದು ಭಾವಗೀತೆ ಕಾಂಪಿಟೇಷನ್ ಇತ್ತು. ಆಗ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಅಲ್ಲಿ. ಆಗ ಇವರು ಜಡ್ಜ್ಮೆಂಟಿಗೆ ಬಂದಿದ್ರು, ಜಯಶ್ರೀ ಶ್ರೀಧರ್ ಅವರು ಜಡ್ಜ್ಮೆಂಟಿಗೆ ಬಂದಿದ್ರು. ನಂಗೆ ಅವಾಗ ಅವ್ರ ಪರಿಚಯ ಇರ್ಲಿಲ್ಲ. ಸರಿ, ಜಡ್ಜ್ಮೆಂಟ್ ಇದು ಕಾಂಪಿಟೇಷನ್ ಎಲ್ಲ ಮುಗೀತು. ಆಮೇಲಿಂದ ಸರಿ ಅವರು ಆರ್ಗನೈಸ್ ಮಾಡಿದ್ರಲ್ಲ, ಅವರು ಜಡ್ಜಸ್ಗೆ ಒಂದು ಹಾಡನ್ನ ಹೇಳ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಆಗ ಜಯಶ್ರೀ ಶ್ರೀಧರ್ ಅವರು ಒಂದು ಭಾವಗೀತೆನ ಹೇಳಿದ್ರು ಅಲ್ಲಿ. ಆವಾಗ ಅವ್ರ ವಾಯ್ಸಿಗೆ ಫಿದಾ ಆಗ್ಬಿಟ್ಟೆ ನಾನು. ಅಷ್ಟು ಚೆನ್ನಾಗಿ ಹೇಳಿದ್ರು ಅವರು. ಅವಾಗಿಂದ ನಂಗೆ ತುಂಬಾ ಇತ್ತು ಅವ್ರ ಪರಿಚಯ ಮಾಡ್ಕೋಬೇಕು ಅನ್ನೋದು ತುಂಬಾ ಇತ್ತು ನನಗೆ. ಆದ್ರೆ ಆಮೇಲಿಂದ ಮತ್ತೆ ಒಂದು 7-8 ವರ್ಷನೇ ಆಯ್ತೇನೋ ಅವ್ರ ಪರಿಚಯ, ಹತ್ತಿರದಿಂದ ಪರಿಚಯ ಆಗಷ್ಟರಲ್ಲಿ. ಬಟ್ ನನಗೆ ತುಂಬಾ ಖುಷಿ ಇದೆ ಅವ್ರ ಜೊತೆಗೆ. ಸಹ ಗಾಯಕಿಯಾಗಿ ಕೂಡ ತುಂಬಾ ಕಡೆ ಹೇಳಿದ್ದೀನಿ ಅವ್ರ ಜೊತೆಗೆ ಹೋಗಿ. ತುಂಬಾ ಖುಷಿ ಆಗತ್ತೆ. ಮತ್ತೇನಾದ್ರೂ ಇವಾಗ ಇಂಪ್ರೂವೈಸ್ ಮಾಡ್ಕೋಬೇಕು ಅಂತ ಅಂದಾಗ ಅದಕ್ಕೆ ಕೂಡ ಅವ್ರು ಒಳ್ಳೆ ಸಜೆಷನ್ಸ್ ಕೊಡ್ತಾರೆ. ಇದು ಹಿಂಗೆ ಹೇಳೋದಕ್ಕಿನ್ನ ಇನ್ನು ಈ ತರ ಇಂಪ್ರೂವೈಸ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದು ಅನ್ನೋದನ್ನ ನೀಟಾಗಿ ಹೇಳ್ಕೊಡ್ತಾರೆ ಅವರು. ಇದು ಕಲೆ ಅವ್ರಿಗೆ ತುಂಬಾ ಚೆನ್ನಾಗಿದೆ. ಖುಷಿ ಆಗತ್ತೆ ಅವ್ರ ಜೊತೆಗೆ. ನಾವೇ ಎಷ್ಟೊಂದ್ ಕಡೆ ಜೊತೆಗೆ ಹೋಗ್ತೀವಿ, ಜೊತೆಗೆ ಬರ್ತೀವಿ. ನಮ್ಮನೆ ಹತ್ರನೇ ಸ್ವಲ್ಪ ಇರೋದ್ರಿಂದ ಅವರುನು ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ಸ್ವಲ್ಪ ದೂರ ಇರುತ್ತೆ. ಆವಾಗ ನಮ್ಗುನು ಜೊತೆಲಿ ಹೋಗ್ತೀವಿ, ಜೊತೆಗೆ ಬರ್ತೀವಿ. ತುಂಬಾ ಖುಷಿ ಆಗತ್ತೆ ಅವ್ರ ಜೊತೆಗೆ. ತುಂಬಾ ಮೃದು ಸ್ವಭಾವ. ಮತ್ತೆ ಪ್ರಾಕ್ಟೀಸ್ಗೆ ಅಂತ ಅವ್ರ ಮನೆಗೆ ಹೋಗಿರ್ತೀವಿ. ಅವಾಗ್ಲೂ ಅಷ್ಟೇ, ಮೇಲ್ ರೂಮಲ್ಲಿ ಅವರು ಕ್ಲಾಸಸ್ ಎಲ್ಲ ಮಾಡೋದು ಮೇಲ್ಗಡೆ ರೂಮ್ ಅಲ್ಲಿ. ನಾವು ಬರೋಷ್ಟರಲ್ಲಿ ಕಾಫಿ ಎಲ್ಲ ಮಾಡಿ ಪ್ಲಾಸ್ಟಿಕ್ ಹಾಕಿ ಲೋಟಗಳೆಲ್ಲ ಜೋಡಿಸಿ ಬಿಸ್ಕೆಟ್, ಆಮೇಲೆ ಕುಂಕುಮ ಕೊಡೋದಕ್ಕೆ ಕೂಡ ಅದಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ. ಏನು ಇದೇ ಇಲ್ಲ, ಅಷ್ಟು ಚೆನ್ನಾಗಿ ನೀಟಾಗಿ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ ಅವರು. ಒಳ್ಳೆ ಗುರುಗಳು. ಅವ್ರಾಗ್ಲಿ ಅವ್ರ ಮನೆಯವ್ರಾಗ್ಲಿ ಎಷ್ಟು ಸಪೋರ್ಟ್ ಮಾಡ್ತಾರೆ. ಅವ್ರ ಮಗ ಬಂದಾಗ ಫಾರಿನ್ ಇಂದ ಚಾಕ್ಲೇಟ್ಸ್ ತಂದು ಕೊಟ್ಟಿರ್ತಾರಲ್ವಾ, ಅದನ್ನ ಕೂಡ ಅವ್ರ ಮರಿ ತಂದು ಕೊಡ್ತಾರೆ ಅವರು, ಚಾಕ್ಲೇಟ್ಸ್ ಕೂಡ ಅಲ್ವಾ. ತುಂಬಾ ಖುಷಿ ಆಗುತ್ತೆ ಅವ್ರ ಬಗ್ಗೆ, ಎಷ್ಟು ಹೇಳಿದ್ರು ಸಾಕಾಗತ್ತಿಲ್ಲ. ಖಂಡಿತ ಮೇಡಮ್. ಆಗ್ಲಿ ಮೇಡಮ್, ಬಹಳ ಖುಷಿ ಆಯ್ತು ನಿಮ್ಮ ಮಾತುಗಳು ಕೇಳಿ. ಬಹಳ ವಿವರವಾಗಿ ಮಾತಾಡಿದ್ರಿ. ಅವರ ನೆರಮನೆಯವ್ರು ತಾವು, ಅದೇ ಅವರೊಂದಿಗೆ ನೀವು ಸಂಗೀತಗಾರರಾಗಿ ಹೋಗ್ತೀರಿ, ಹಾಡುಗಾರರಾಗಿ ಹೋಗ್ತೀರಿ. ಬಹಳ ಖುಷಿ ಆಗ್ತದೆ. ಹಾಗೆ ನಿಮ್ಮ ಕಲೆಯು ಕೂಡ ಮುಂದುವರಿಲಿ. ಅದೇ ರೀತಿ ಉತ್ತಮ ರೀತಿಯ ಮಾತನಾಡಿದ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದ ತಿಳಿಸೋದು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬಾಯ್ ಮೇಡಮ್. ಬಾಯ್ ಮೇಡಮ್. ಚೆನ್ನಾಗಾಗ್ಲಿ ಕಾರ್ಯಕ್ರಮ ಎಲ್ಲನೂ. ಮೇಡಮ್, ನಿಮ್ಮ ಆತ್ಮೀಯರು ಕರೆ ಮಾಡಿದ್ರು, ನಿಮಗೆ ಹೇಗೆ ಅನಿಸ್ತು ಮೇಡಮ್? ಸಂತೋಷ ಆಯ್ತು, ತುಂಬಾ ಖುಷಿ ಆಯ್ತು. ಮತ್ತೆ ಅವರು ಪ್ರತಿಭಾ ಅವ್ರನ್ನ ಹಾಗೆ, ಅವರು ತುಂಬಾ ಮೃದು ಸ್ವಭಾವದವರೇ, ತುಂಬಾ ಒಳ್ಳೆ ಗಾಯಕಿ. ಅದೇ ನಾವು ಅವ್ರನ್ನೆಲ್ಲ ಒಟ್ಟಿಗೆ ಒಡನಾಡಿ ಎಲ್ಲಿ ಇಷ್ಟು ಸ್ವಲ್ಪ ದೂರ ಹೋಗ್ಬೇಕು ಅಂದ್ರೆ ಅವ್ರ ಜೊತೆನೆ ಹೋಗ್ಬಿಟ್ಟು ನಾನು ಕರ್ಕೊಂಡು ಹೋಗ್ತಾರೆ ಅವರು. ಸ್ವಲ್ಪ ದೂರಗಳಿಂದ ಇದ್ದಾಗ ಮತ್ತೆ ತುಂಬಾ ಒಳ್ಳೆ ಗಾಯಕಿ ಅವರು.
ಹೌದೌದು. ತುಂಬ ಒಳ್ಳೆ ಗಾಯಕಿ ಅವರು. ಅದೇ ರೀತಿ ನಾವು ಹೇಳ್ತಿದ್ದೀವಿ ನಿಮ್ಮ ಯಜಮಾನರ ಸಹಕಾರ ಆಗಿದೆ. ಅದೇ ರೀತಿ ನಿಮ್ಮ ಮಕ್ಕಳ ಬಗ್ಗೆ ಒಂದೆರಡು ಮಾತು ಮೇಡಮ್. ಮಕ್ಕಳ ಹೆಸರು ಮತ್ತು ಮಕ್ಕಳು ಏನು ಮಾಡ್ತಾರೆ ಅವರ ಬಗ್ಗೆ ಒಂದೆರಡು ಮಾತಾಡಿ. ನನ್ನ ನನ್ನ ಮಗಳು ಅನಿತಾ ಅಂತ. ಅನಿತಾ ಅವಳ ಪ್ರಸಾದ್ ಅಂತ. ಅವಳ ನಾವು ಬೆಂಗಳೂರಿಗೆ ಮದುವೆ ಮಾಡಿಕೊಟ್ಟಿದ್ದೀವಿ. ಅವಳು ಇರುವುದು ಅಮೆರಿಕದಲ್ಲಿ. ಅವಳಿಗೆ 2 ಮಕ್ಕಳು. ಗಂಡ ಹೆಂಡತಿಗಳು ಇಂಜಿನಿಯರ್ಸ್. ಮಕ್ಕಳು 2 ಗಂಡು ಮಕ್ಕಳು, ಮೊಮ್ಮಗ 2 ಗಂಡು ಮಕ್ಕಳು. ಮಗ ಅವಳು ಅಮೆರಿಕದಲ್ಲಿ ಇರೋದು, ಸಿಂಗಾಪುರದಲ್ಲಿ. ಅವನಿಗೆ 1 ಮಗಳಿದ್ದಾಳೆ. ಅವರಿಬ್ರು ನನ್ನ ಸಂಗೀತಕ್ಕೆ ತುಂಬಾ ಮುಂಚಿನಿಂದ ಸಾಕೊಂಡೇ ಬಂದವರು. ಎಷ್ಟು ಒಂದು ಅವರಿಗೆ ಇದಂದ್ರೆ ಎಷ್ಟು ಅವ್ರು ಚಿಕ್ಕ ಮಕ್ಕಳಿದ್ದಾಗ ಆಮೇಲೆ ಬಂದು ಕೇಳೋರು, ಅಮ್ಮ ಒಂದು ಸ್ವಲ್ಪ ನಿಧಾನಕ್ಕೆ ಹಾಡ್ತೀಯಮ್ಮ, ನೋಡ್ಕೊಳ್ಬೇಕು ಅನ್ನಿಸು ನನ್ನ ತಲೆಯಲ್ಲಿ ಇರ್ತದೆ. ಇರ್ತೀನಿ ಅವಾಗ ಅವ್ರಿಗಂದ್ರೆ ಎಷ್ಟಾದ್ರೂ ಕಾನ್ಸಂಟ್ರೇಷನ್ ಸ್ವಲ್ಪ ಕಷ್ಟ ಆಗುತ್ತಲ್ವಾ ಪಾಠ ಓದುವಾಗ ಹಾಡ್ತಾ ಇದ್ರೆ. ಕೆಲವರಿಗೆ ಬರುತ್ತದೆ, ಕೆಲವರಿಗೆ ಬರಲ್ಲ. ಸೊ ಹಾಗೆ ಪಾಪ ಮಕ್ಕಳು ಬಂದು ಕೇಳ್ಕೊಡೋದು, ಸ್ವಲ್ಪ 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 ಸಮಯ ನಿಲ್ಲಿಸ್ತೀಯ ಹಾಡನ್ನ, ನಾವು ಜೊತೆ ಓದ್ಕೋಬೇಕು ಅಂತ. ಅವಾಗ ನನಗೆ ನೆನಪಾಗ್ತದೆ, ಅಯ್ಯೋ ಪಾಪ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ. ಬಟ್ ಅವರು ತುಂಬಾ ಪ್ರೋತ್ಸಾಹ ಕೊಡೋರು. ಇವತ್ತಿಗೂ ನಾನು ಏನ್ ಹಾಡಿದ್ರು ಅದನ್ನ ಕಳಿಸ್ತೀನಿ, ಕೊಡ್ತಾರೆ. ಅವ್ರ ಮಕ್ಳಿಗೆ ತೋರಿಸ್ತಾರೆ, ಅವರ ಮಕ್ಕಳಿಗೆ ತೋರಿಸ್ತಾರೆ. ದೊಡ್ಡಮ್ಮ ಹಾಡ್ತಾ ಹಾಗಾಗಿ ಏನು ನನಗೆ ನನ್ನ ಸಂಸಾರದಿಂದ ಸಂಗೀತದ ಬೆಳವಣಿಗೆಗೆ, ನನ್ನ ಸಂಗೀತದ ಬೆಳವಣಿಗೆಗೆ ಯಾವುದೇ ಸಂಪೂರ್ಣ ಬೆಂಬಲ ಇದೆ ಅಲ್ಲ ಮೇಡಮ್? ಪೂರ್ಣ ಬೆಂಬಲ ಇದೆ. ನನ್ನ ಇಚ್ಛೆ ಅಂತ ನನ್ನನ್ನು ಬಿಟ್ಟಿದ್ದಾರೆ. ಏನಂದ್ರೆ ಕೆಲವರಿಗೆ ಸಂಗೀತದಲ್ಲಿ ಮುಂದೆ ಹೋಗಿ ತುಂಬಾ ಮುಂದೆ ಹೋಗ್ಬಿಡ್ತಾರೆ. ಆ ಲೆವೆಲ್ ಅನ್ನ ನನಗೆ ಆಗದೆ ಇದ್ರೂ ಸಹ ನನ್ನಷ್ಟರ ಮಟ್ಟಿಗೆ ಶಿವಮೊಗ್ಗದಲ್ಲಿ ಒಂದು ಒಳ್ಳೆಯ ಗಾಯಕಿ ಅಂತ ಒಳ್ಳೆಯ ಒಂದು ಗಾಯಕಿ ಅಂತ ಒಂದು ಹೆಸರು ಪಡ್ಕೊಂಡಿದ್ದು, ಮಾನಸಿಕವಾಗಿಯೂ ಹಾಗೆ ಸಂಗೀತದಲ್ಲೂ ಹಾಗೆ ಎಲ್ಲರಲ್ಲೂ ಒಂದು ಒಳ್ಳೆಯ ಹೆಸರನ್ನು ತಗೊಂಡಿದ್ದೀನಿ. ಅನ್ನುವ ಒಂದು ಸಾರ್ಥಕತೆ ನನ್ನಲ್ಲಿದೆ ಅಂತ ನನ್ನ ಅನಿಸಿಕೆ. ಖಂಡಿತ ಮೇಡಮ್. ಅದೇ ರೀತಿ ಮೇಡಮ್, ನಿಮ್ಮ ಹತ್ರ ಬಹಳಷ್ಟು ಮಾತಾಡ್ಲಿಕ್ಕಿದೆ. ಮಾತನ್ನು ಒಂದು ಸಣ್ಣ ವಿರಾಮದ ನಂತರ ಮಾತನ್ನು ಮುಂದುವರಿಸೋಣ ಮೇಡಮ್. ಈ ಕಾರ್ಯಕ್ರಮದ ಪುಟ್ಟ ವಿರಾಮ ತೆಗೆದುಕೊಳ್ಳೋಣ ಮೇಡಮ್. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮದ ನಂತರ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ನೋಡ್ತಾ ಇರಿ ಕಲಾಂತರಂಗ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಗಾಯಕಿ, ಶಿವಮೊಗ್ಗದವರು ಜಯಶ್ರೀ ಶ್ರೀಧರ್ ಅವರು. ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ವಿ. ಮಾತುಕತೆಯನ್ನು ಮುಂದುವರಿಸೋಣ. ಅವರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ. ಮೇಡಮ್, ನಿಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ಕಾರ ಮೇಡಮ್. ನಿಮ್ಮ ಮನೆಯವರ ಬಗ್ಗೆ ಎಲ್ಲ ಮಾತಾಡಿದ್ವಿ, ಮಕ್ಕಳ ಬಗ್ಗೆ ಮಾತಾಡಿದ್ವಿ. ಮಕ್ಕಳು ಸಂಗೀತದಲ್ಲಿ ಮುಂದುವರಿದ್ದಾರಾ, ಅಲ್ಲ ಅವರ ಕೆಲಸದಲ್ಲಿ ಇದ್ದಾರಾ, ಅಲ್ಲ ಸಂಗೀತವನ್ನು ಅವರು ನಿಮ್ಮ ಥರನೇ ಸಂಗೀತವನ್ನು ಇಟ್ಟುಕೊಂಡಿದ್ದಾರೆ, ಸಂಗೀತ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರಾ, ಹೇಗೆ ಮೇಡಮ್? ಅಂದ್ರೆ ನನ್ನ ಮಕ್ಕಳಿಗೆ ಸಂಗೀತದ ಆಸಕ್ತಿ ಕೇಳಲಿಕ್ಕೆ ಮಾತ್ರ ಇದೆ, ಹಾಡ್ಲಿಕ್ಕೆ ಬೇಡ ಅಂತ. ಅವ್ರೇನಪ್ಪ ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋದ್ರು. ವಿದ್ಯಾಭ್ಯಾಸದಲ್ಲಿ ಮತ್ತೆ ಉದ್ಯೋಗದಲ್ಲಿದ್ದಾರೆ. ಅವರು ಉದ್ಯೋಗದಲ್ಲಿದ್ದಾರೆ ಅಲ್ಲ ಮೇಡಮ್? ಹೌದು. ಅದೇ ರೀತಿ ಮೇಡಮ್, ಕನ್ನಡ ಸಂಸ್ಕೃತಿ ಇಲಾಖೆ ಅವರ ಒಂದು ಕಾರ್ಯಕ್ರಮಗಳು ಬಹಳಷ್ಟು ನೀವು ಭಾಗವಹಿಸ್ತೀರಿ. ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮಗಳ ಬಗ್ಗೆ ಮತ್ತು ನೀವು ಭಾಗವಹಿಸಿದ್ರ ಬಗ್ಗೆ ಒಂದೆರಡು ಮಾತು ಮೇಡಮ್. ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಬಹಳ ಒಂದು ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದೇನೆ. ಅದರಲ್ಲಿ ಒಂದು ಬಾರಿ ಸಿ ಅಶ್ವಥ್ ಅವರು ಬಂದಿದ್ರು. ಅವರು ಒಬ್ಬರೇ ಬಂದಿದ್ದಲ್ಲ, ಅವರು ಶಿವಮೊಗ್ಗ ಸುಬ್ಬಣ್ಣ ಮತ್ತೆ ಬಿ ಜಯಶ್ರೀ ಅನ್ನೋದು ಗಾಯಕಿ, ಅವರು ರತ್ನಮಾಲ ಪ್ರಕಾಶ್ ಇಲ್ಲ, ಮಾಲತಿ ಶರ್ಮಾ, ಎಂ.ಡಿ. ಪಲ್ಲವಿ, ಇವರೆಲ್ಲ ಬಂದಿದ್ರು ಬಹಳ ವರ್ಷದ ಹಿಂದೆ. ಆವಾಗ ನಾನು ಒಬ್ಬಳು ಗಾಯಕಿ ಇದ್ದೀನಿ. ಸೊ ನನಗೂ ಇಲಾಖೆಯಿಂದ ನಮ್ಮನ್ನು ಕರೆದಿದ್ರು. ಅವರ ಜೊತೆ ಅವರ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಕರೆದ್ರು. ಅದ್ ಕೊನೆಗೆ ಎಲ್ಲರೂ ಹೇಳಿದ್ರು, ಸಿ ಅಶ್ವಥ್ ಅವ್ರ ಜೊತೆ ಅವರ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಹಾಡಲಿಕ್ಕೆ ಅವರು ಬಿಡುದಿಲ್ಲ, ನೀವು ಹೋಗೋದೇ ಇಲ್ಲಿ ಒಳ್ಳೇದು ಅಂತ ಹೇಳಿದ್ರು.
ಕೊನೆಗೆ ನಾನಂದೆ ಆಯ್ತು, ನಾನು ನಮಗೆ ನಿರ್ದೇಶಕರು ಹೇಳ್ಬಿಟ್ಟಿದ್ದಾರೆ, ನೀವು ಮಾಡ್ಬೇಕು, ನೀವು ಅವರ ಜೊತೆ ಅವರಲ್ಲಿ ನೀವು ಒಂದು ಹಾಡನ್ನು ಹಾಡಿ ಅಂತ. ಬಟ್ ಅವರು ಬೇರೆಯವರೆಲ್ಲ ನಮ್ಗೆ ಹೇಳಿದ್ರು. ಕೊನೆಗೆ ನಾನು ಏನ್ ಮಾಡಿದೆ, ಸರಿ ಈಗ ನೀವೆಲ್ಲ ಹೇಳೋದನ್ನ ನಾನು ಕೇಳಿದೆ, ಅಶ್ವಥ್ ಅವರು ಏನ್ ಹೇಳ್ತಾರೆ ಅಂತ ಕೇಳಿದೆ. ಸೀದಾ ಹೋದೆ ಅಶ್ವಥ್ ಅವ್ರ ಹೋಗ್ಬಿಟ್ಟು, ಸರ್ ನಾನು ಇಲ್ಲಿ ಒಬ್ಬ ಗಾಯಕಿ, ಸುಸಂಸ್ಕೃತ ಗಾಯಕಿ ಶಿವಮೊಗ್ಗ, ನಿಮ್ಮ ಕಾರ್ಯಕ್ರಮದಲ್ಲಿ ಒಂದು ಹಾಡ್ಲಿಕ್ಕೆ ನನಗೆ ಅವಕಾಶವನ್ನು ನೀವು ಕೊಡ್ತೀರಾ ಕೇಳಿದೆ. ಅದಕ್ಕೆ ಅಯ್ಯೋ ಯಾಕಾಗಲ್ಲಮ್ಮ, ನಿಮ್ಮವರಿಗೆ ನಾವೆಲ್ಲ ಹಾಡ್ತಾ ಇದ್ವಿ, ನಿಮ್ಮ ಊರಲ್ಲಿ ನೀವು ಈ ಊರಿನವರನ್ನೇ ನಾವು ಹಾಡೋದು ಬೇಡ ಅಂತ ಹೇಳಿದ್ರೆ ಹೇಗಾಗುತ್ತೆ, ಖಂಡಿತ ಹಾಡಿ ಅಂತ, ಏನು ತೊಂದರೆ ಇಲ್ಲ. ಆ ನಂತರದಲ್ಲಿ ನಾನು ಅವಾಗ ಒಂದು ಹಾಡಿದೆ, ನಾನೇ ರಾಗ ಸಂಯೋಜನೆ ಮಾಡಿದೆ, ಸುಂದರ ದಿನ ಸುಂದರ ಈನ ಅಂತ. ಮತ್ತೆ ನೀವು ದೇವಾಲಯಗಳಿಗೆ, ಹಲವಾರು ದೇವಾಲಯಗಳಲ್ಲಿ ಕಾರ್ಯಕ್ರಮ ನೀಡಿದ್ರಿ ಅಲ್ಲ ಮೇಡಮ್? ದೇವಾಲಯಗಳ ಬಗ್ಗೆ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿದರೆ ಏನು ಹೇಳಿ? ದೇವಾಲಯಗಳಲ್ಲಿ ನಾನು ನನ್ನ ಕಾರ್ಕಳ, ನಮ್ಮ ತವರು ಕಾರ್ಕಳ ದೇವಸ್ಥಾನದಲ್ಲೂ ಹಾಡಿದ್ದೆ. ಮತ್ತೆ ಈ ಆನೆಗುಡ್ಡೆ ಕುಂಭಾಶಿ ಮಹಾಗಣಪತಿ ಕುಂಭಾಶಿಯಲ್ಲಿ ನಾನು ಕಾರ್ಯಕ್ರಮ ನೀಡಿದ್ದೆ ಜಾತ್ರೆ ಸಮಯದಲ್ಲಿ. ಅದು ತುಂಬಾ ಚೆನ್ನಾಗಿ ಕೂಡಿ ಬಂತು, ಖುಷಿಯಾಗಿ, ಎಲ್ಲರೂ ಸಂತೋಷ. ಅಲ್ಲೆಲ್ಲ ನಾನು ಭಕ್ತಿಗೀತೆನೇ ಹಾಡೋದು, ಭಕ್ತಿಗೀತೆ ಹಾಡಿದೆ, ದೇವಸ್ಥಾನ ತುಂಬಾ ಚೆನ್ನಾಗಿ ಬಂತು. ಹಾಗೆ ಒಂದೆರಡು ಮತ್ತೆ ನನಗೆ ಹೊರಗಡೆಯಿಂದ ಕರಿತಾ ಇದ್ರು, ನಮ್ಮ ರಾಜು ಅವರೆಲ್ಲ ಪಾಪ ಕರಿತಿದ್ರು, ಬರ್ತೀರಾ ಹೊರಗಡೆ ಹಾಡ್ಲಿಕ್ಕೆ ಅಂತ. ಹೊರಗಡೆ ಹಾಡ್ಲಿಕ್ಕೆ ನನಗೆ ಅಷ್ಟು ಪರ್ಮಿಷನ್ ಇರಲಿಲ್ಲ, ಹೊರಗಡೆ ಎಲ್ಲ ಹೋಗುವಷ್ಟು ಪರ್ಮಿಷನ್ ನಮ್ಮಲ್ಲಿ ನನ್ನ ಗಂಡನ ಮನೆಯಲ್ಲಿ ಇರಲಿಲ್ಲ. ಮಕ್ಕಳು ಬೇರೆ ಚಿಕ್ಕವರೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ನಮ್ಗೆ ಸಂಸಾರ ಮೊದಲ ಸಂಗೀತ ಮೊದಲ ಅಂತ ಬರುತ್ತೆ. ಹಾಗಾಗಿ ಸಂಸಾರವೇ ಮೊದಲಾಯ್ತು, ಸಂಗೀತ ಸ್ವಲ್ಪ ಹಿಂದೆ ಆಯ್ತು ಅಷ್ಟೇ. ಅಷ್ಟೇ ಖಂಡಿತ ಸಂಸಾರ ಬೇಕು ಸಂಸಾರ ಬೇಕಲ್ವಾ, ಎಲ್ಲ ತೂಗಿಸ್ಕೊಂಡು ಸಮತೋಲನವಾಗಿರ್ಬೇಕು. ಕೆಲವರು ಮಾಡ್ತಾರೆ ಸಮತೋಲನ ಮಾಡಿಕೊಂಡು ಹಾಗೆ ಅವರು ವಿಜೃಂಭಿಸ್ತಾರೆ, ಆದ್ರೆ ನಮ್ಗೆ ಆಗೋದಿಲ್ಲ, ಸಾಗಿಲ್ಲ, ನನ್ನ ಕೈಯಿಂದ. ಹೌದು, ಒಬ್ಬೊಬ್ಬರ ಮನಸ್ಥಿತಿ ಮೇಡಮ್. ಒಬ್ಬೊಬ್ಬರಿಗೆ ನಾನು ಮನೆಯಲ್ಲಿ ಸಮಜಾಯಿಸಿ ಕೊಟ್ಟು ಹೋಗಿ ಕಾರ್ಯಕ್ರಮ ಕೊಟ್ಟು ಬರುವಂತವ್ರು ಬಹಳಷ್ಟು ಗಾಯಕರಿದ್ದಾರೆ, ಇಲ್ಲ ಅಂತಿಲ್ಲ. ಕೆಲವರಿಗೆ ಸ್ವಲ್ಪ ಮನೆ ಬಗ್ಗೆ ಸೆಳೆತ ಜಾಸ್ತಿ ಇರ್ತದೆ, ಬೇಕು, ಭಯ ಇರುತ್ತೆ. ಹೌದು, ನನ್ನ ಸಾಧನೆಗಿಂತ ಮನೆಯೇ ಮುಖ್ಯ ಅಂತ ಅನಿಸ್ತದೆ ಕೆಲವರಿಗೆ, ಕೆಲವೊಮ್ಮೆ ಹಾಗೆ ಅನಿಸ್ತದೆ. ಹೌದು ಹೌದು, ಖಂಡಿತ ಹೌದು. ಮತ್ತೆ ಪ್ರತಿಷ್ಠಿತ ರಾಮಣ್ಣ ಶೆಟ್ಟಿ ಪಾರ್ಕ್ ಅಲ್ಲಿ ಕೂಡ ಹಲವಾರು ಕಾರ್ಯಕ್ರಮಗಳು ಜರುಗ್ತದೆ ಪ್ರತಿ ವರ್ಷ, ಎಷ್ಟೋ ವರ್ಷ. ಹಾಗೆ ಅಲ್ಲೂ ಮುಂಚೆ ಆ ಟೈಮಲ್ಲಿ ಆ ಕಾರ್ಯಕ್ರಮಕ್ಕೋಸ್ಕರ ಒಂದೆರಡು ಚಿತ್ರಗೀತೆಗಳನ್ನೆಲ್ಲ ಹಾಡಿದೆ ನಾನು. ಎಲ್ಲರ ಚಿತ್ರಗೀತೆ ಹಾಡಿ ಅಷ್ಟು ಇಲ್ಲ ನನಗೆ, ಹಾಡಿ ಅಂತ ಹೇಳ್ತಾರೆ, ಬಟ್ ನಾನು ಹಾಡೋ ಪ್ರಯತ್ನ ಮಾಡಿ ತುಂಬಾ ಬಂದೆ. ರಾಮಣ್ಣ ಶೆಟ್ಟಿ ಪಾರ್ಕ್ ತುಂಬಾ ಚೆನ್ನಾಗಿದೆ. ಚಿತ್ರಗೀತೆ ಕಡಿಮೆ ಹಾಡೋದು ಅಲ್ಲ, ಹಾಡೋದು ಕಡಿಮೆ, ಚಿತ್ರಗೀತೆ ಸ್ವಲ್ಪ ಕಡಿಮೆ ಹಾಡೋದು. ಈಗೀಗ ಉಳಿಸ್ಕೊತಿದ್ದೀನಿ, ಈಗ ಉಳಿಸ್ಕೊಟ್ರೆ ಬಿಟ್ರೆಷ್ಟು ಯಾರು ಕರೀತಾರೆ ಅನ್ನೋದು ಕಾಯ್ಬೇಕಷ್ಟೇ, ಪ್ರಶ್ನೆ ಅಲ್ಲ. ಆದ್ರೆ ಹಾಡ್ತೀನಿ, ಕೆಲವೊಂದು ಸರ್ತಿ ಹಾಡ್ತೀನಿ. ನಮ್ಗೆ ನಾನು ಸಂಗೀತ ಹಾಡುವ ಸಮಯದಲ್ಲಿ ತವರು ಮನೆಯಲ್ಲಿರುವಾಗ ಕಾರ್ಕಳದ ಕಡೆಗೆ ಕನ್ನಡಕ್ಕಿಂತ ಹಿಂದಿಗೆ ಜಾಸ್ತಿ ಪ್ರಾಶಸ್ತ್ಯ ಇತ್ತು. ಅಂದ್ರೆ ಹಿಂದಿ ಚಿತ್ರಗೀತೆಗಳು ಮತ್ತು ಮರಾಠಿ ಅಭಂಗ್ಸ್ ಇವೆಲ್ಲವನ್ನು ಹಾಡುವಂತಹ ಒಂದು ಇದು ಅಲ್ಲಿತ್ತು, ಕಾರ್ಕಳದಲ್ಲಿ ಜಾಸ್ತಿ ಇತ್ತು. ಹಾಗಾಗಿ ನಮ್ಗೆ ಆ ಮರಾಠಿ ಅಭಂಗ್ಸು ಮತ್ತು ಹಿಂದಿ ಫಿಲ್ಮ್ ಸಾಂಗ್ಸ್ ಅದರ ಮೇಲೆ ಜಾಸ್ತಿ ಒಂಥರ ಒಲವು ಜಾಸ್ತಿ ಇತ್ತು. ಕನ್ನಡ ಹಾಡು ಮಾತ್ರ ಭಾವಗೀತೆ ಮಾತ್ರ ನಾನು ಆವತ್ತಿಗೂ ನಾನು ಹಾಡ್ತಾ ಇದ್ದೆ. ಭಾವಗೀತೆ ಅಂತ ಹೇಳಿದ್ರೆ ನಮ್ಗೆ ನನ್ನ ಕಾಲೇಜಿನಲ್ಲಿ ನನ್ನನ್ನೇ ಕರೆಯೋದು, ಕನ್ನಡ ಮೇಷ್ಟ್ರು ಅವರು ನನ್ನನ್ನೇ ಕರೆಯೋದು. ಅವರು ಒಂದೆರಡು ಕಾರ್ಯಕ್ರಮ ನನಗೆ ಕೊಡಿಸಿದ್ರು ಕಾರ್ಕಳದಲ್ಲಿ. ಬಟ್ ಅಲ್ಲಿ ಸ್ವಲ್ಪ ಆಸಕ್ತರು ಕಡಿಮೆ, ಸಂಗೀತದ ಬಗ್ಗೆ ಆಸಕ್ತರು ಕಡಿಮೆ. ಈಗ ಎಲ್ಲ ಬಂದಿದ್ದಾರೆ, ಈಗೆಲ್ಲ ಇದಿರ್ಬೋದೇನೋ, ನಮ್ಮ ಟೈಮಲ್ಲಿ ತುಂಬಾ ಕಡಿಮೆ. ಹೌದು, ಸಂಗೀತ ಕೇಳಲಿಕ್ಕೆ ಅಂತ ಬಂದು ಕೂತ್ಕೊಳ್ಳೋದು ಮಾಡೋದು. ಮತ್ತೆ ಭಾವಗೀತೆ ಅಂತೂ ಗೊತ್ತೇ ಇರಲಿಲ್ಲ. ಅದು ಇವತ್ತಿಗೂ ಅಷ್ಟೇ ಭಾವಗೀತೆ ಬಗ್ಗೆ ಅಲ್ಲಿ ಸ್ವಲ್ಪ ಕಡಿಮೆ ಆಸಕ್ತಿ ಅಂತ ನನ್ಗೆ ಅನ್ಸುತ್ತೆ. ಬಟ್ ಇಲ್ಲಿ ಈ ಶಿವಮೊಗ್ಗದಲ್ಲಿ ಭಾವಗೀತೆಗೆ ಪ್ರಾಶಸ್ತ್ಯ ಅದು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅದು ಬೆಂಗಳೂರಿನ ಹವೆ ಇಲ್ಲಿ ಬರ್ತದಲ್ಲ. ಶಿವಮೊಗ್ಗದಲ್ಲಿ ಹೇಗೆ ಮೇಡಮ್, ಅಂದ್ರೆ ಯಾವ ತರ ಸಂಗೀತಕ್ಕೆ ಯಾವ ತರ ಬಹಳಷ್ಟು ಬೆಂಬಲ ಇದೆ ಅಲ್ಲಿ ಸಂಗೀತಕ್ಕೆ. ಮಲೆನಾಡು ಮತ್ತೆ ತುಂಬಾ ಬೆಂಬಲ ಇದೆ, ಬೆಂಬಲ ಇದೆ.
ಸಂಗೀತ ತುಂಬ ಕಾರ್ಯಕ್ರಮ ಸುಗಮ ಸಂಗೀತಕ್ಕೂ ಬಹಳಷ್ಟು ಒಂದು ಇದು ನೀಡ್ತಾರೆ, ಸಪೋರ್ಟ್ ನೀಡ್ತಾರೆ ಅಲ್ಲ ಮೇಡಮ್ ಸುಗಮ ಸಂಗೀತ? ಸ್ವಲ್ಪ ಅಂದ್ರೆ ಕನ್ನಡ ಜಿಲ್ಲೆಗಿಂತ ಸ್ವಲ್ಪ ಬೆಟರ್, ಆದ್ರೆ ಇವಾಗ ಚಿತ್ರಗೀತೆಗೆ ಜಾಸ್ತಿ. ಆ ಥರ ಚಿತ್ರಗೀತೆ ಹಾಡ್ತಾರೆ ಅಂತಂದ್ರೆ ಆಡಿಟೋರಿಯಂ ಫುಲ್ ಆಗಿರ್ತದೆ. ಹೌದು, ಭಾವಗೀತೆ ಹಾಡ್ತಾರೆ ಅಥವಾ ವಚನಗಳನ್ನು ಹಾಡ್ತಾರೆ, ಭಾವಗೀತೆ ಹಾಡ್ತಾರೆ ಅಷ್ಟು. ಅಂದ್ರೆ ಇವಾಗ ಏನಂದ್ರೆ ಪ್ರೆಸೆಂಟ್ ಜನರೇಷನ್ ಅವರಿಗೆ ಎಲ್ಲವೂ ಫಾಸ್ಟ್ ಬೇಕು. ಹೌದೌದು, ಫಿಲ್ಮ್ ಸಾಂಗ್ ಬೇಕಾಗ್ತದೆ, ಫಾಸ್ಟ್ ಬೀಟ್ ಬೇಕಾಗ್ತದೆ, ಎಲ್ಲದರಲ್ಲೂ ಮನರಂಜಿಸಬೇಕಾಗ್ತದೆ. ಹೌದು ಹೌದು, ಅದು ಖುಷಿ ಕೊಡ್ತದೆ ಅವರಿಗೆ. ಹೌದು, ನಾವು ರಾಗ ಹೇಳಿದ್ರೆ ಅವ್ರಿಗೆ ಅಷ್ಟು ಖುಷಿ ಕೊಡಲ್ಲ. ಹೌದೌದು. ಏನಾಗುತ್ತೆ ಅಂತ ಹೇಳಿದ್ರೆ ಭಾವಗೀತೆ ಹಾಡುವಾಗ್ಲೂ ಬರ್ತಾರೆ ಜನ, ಯಾರು ಬರ್ತಾರೆ, ಎಲ್ಲ ಬಂದು ಜಾನಪದ ಭಾವಗೀತೆಗೆಲ್ಲ ಜನ ಬರ್ತಾರೆ. ಭಾವಗೀತೆಯವರೆಲ್ಲ ಸಾಧಾರಣ ಒಂದು 40-50 ವರ್ಷದ ನಂತರದವರೆಲ್ಲ ಬಂದು ಅವ್ರಿಗೆ ಆಸಕ್ತಿ ಇದೆ. ಈ ಸಣ್ಣ ಈಗಿನ ಪ್ರೆಸೆಂಟ್ ಜನರೇಷನ್ ಬರ್ಬೇಕಾದ್ರೆ ಚಿತ್ರಗೀತೆಗಳು ಹೌದೌದು ಹೌದು, ಖಂಡಿತ ಖಂಡಿತ ಬರ್ತಾರೆ. ಹೌದು ಹೌದು, ಎಲ್ಲ ಕಡೆನೂ ಟ್ರೆಂಡ್ ಹಾಗೆ ನಡೀತಾ ಇದೆ. ಹೌದು, ಎಲ್ಲ ಕಡೆ ಅದೇ ಥರನೇ ಇದೆ. ಹೌದು, ಖಂಡಿತ. ಅದೇ ರೀತಿ ಮೇಡಮ್, ನಿಮ್ಮ ಊರಿನವರು ಶಿವಮೊಗ್ಗ ಸುಬ್ಬಣ್ಣವರು, ಅವ್ರ ಜೊತೆ ಖ್ಯಾತ ಗಾಯಕರು, ಅವರು ನಮ್ಮೊಂದಿಗಿಲ್ಲ, ಆದರೆ ಅವರೊಂದಿಗೆ ನೀವು ಬಹಳಷ್ಟು ಕಾರ್ಯಕ್ರಮ ನೀಡಿದ್ರಿ, ಅದ್ರ ಬಗ್ಗೆ ಒಂದೆರಡು ಮಾತು. ಅವರ ಜೊತೆಯಲ್ಲಿದ್ದು ನಾನು ಕಾರ್ಯಕ್ರಮ ನೀಡಿಲ್ಲ. ಅಶ್ವಥ್ ಅವ್ರ ಜೊತೆ ಯಾವತ್ತೂ ಒಂದು ದಿವಸ ಮಾಡಿಲ್ಲ. ಅದೇ ಕಾರ್ಯಕ್ರಮ ಅವ್ರ ಜೊತೆ ನಾನು ನೀಡಿಲ್ಲ, ಜೊತೆ ಹಾಡಿದ್ರು ನನಗಿಲ್ಲ. ಆದ್ರೆ ತುಂಬಾ ಪರಿಚಯ, ತುಂಬಾ ಸ್ನೇಹಜೀವಿ. ಇಲ್ಲಿ ನಮ್ಮ ಮನೆ ಎದುರುಗಡೆ ಅವರ ತಂಗಿ ಇದ್ರು, ಅವರ ಮನೆಗೆ ಅವ್ರು ಬರುವವರು ಯಾವಾಗ ಯಾವಾಗಲೂ ನಾನು ನನ್ನ ಇನ್ಸ್ಟಿಟ್ಯೂಷನಿಗೆ ಅವರನ್ನು ಕರೆಸಿ ಮಕ್ಕಳಿಗೆಲ್ಲ ಒಂದಷ್ಟು ಹಾಡೆಲ್ಲ ಅವ್ರು ಹೇಳ್ಕೊಟ್ಟು ರಾಗ ಸಂಯೋಜನೆ ಹಾಡುಗಳು. ಹಾಗೆ ಆ ಥರ ನಮ್ಗೆ ಒಡನಾಟ ಇತ್ತು. ತುಂಬಾ ಒಳ್ಳೆಯ ಸ್ನೇಹಜೀವಿ. ಎಲ್ಲರೂ ಹಾಡ್ಬೇಕು, ತಾನು ಹೇಳ್ಕೊಡ್ಬೇಕು, ತಾನು ಹಾಡ್ಬೇಕು, ಎಲ್ಲರೂ ಹಾಡ್ಬೇಕು. ಒಳ್ಳೆ ಮನುಷ್ಯ, ಸಜ್ಜನ. ಅದೇ ಮೇಡಮ್, ಅದೇ ರೀತಿ ಮೇಡಮ್ ಶಿವಮೊಗ್ಗ ವೇಣುಗೋಪಾಲರು, ಅವರ ಒಂದಿನ ಒಂದು ಒಡನಾಟ ಹೇಗಿತ್ತು ಮೇಡಮ್? ಅವರ ಒಡನಾಟವು ತುಂಬಾ ಚೆಂದಿದೆ. ಅವರ ಒಡನಾಟ ಅಂದ್ರೆ ನನಗಿತ್ತು. ನಾನು ಆಕಾಶವಾಣಿಗೆ ಹೋಗುವಾಗ ಅವರೇ ಬರುವವರು. ಅವರು ಅಲ್ಲಿ ಇದು ನುಡಿಸ್ಲಿಕ್ಕೆ, ಇದು ತಬಲಾ ನುಡಿಸ್ಲಿಕ್ಕೆ, ಇಲ್ಲ ಹಾರ್ಮೋನಿಯಂ ನುಡಿಸ್ಲಿಕ್ಕೆ, ಇಲ್ಲ ಕೀಬೋರ್ಡ್ ನುಡಿಸ್ಲಿಕ್ಕೆ, ಏನಕ್ಕಾದ್ರೆ ಅವ್ರು ಬರುವರು. ಸೊ ಹಾಗಾಗಿ ಅವರ ಜೊತೆ ಮತ್ತೆ ಅವ್ರ ಹತ್ರ ನಾನು ಒಂದೆರಡು ಭಾವಗೀತೆಗಳನ್ನು ಕ್ಲಾಸಿಗೆ ಹೋಗಿದ್ದೆ. ಭಾವಗೀತೆ ಕಲಿಸಿದ್ದಾರೆ. ತುಂಬಾ ಒಳ್ಳೆಯ ಗಾಯಕರು, ತುಂಬಾ ವಿದ್ವಾಂಸರು, ಒಳ್ಳೆಯ ಗಾಯಕರು, ಒಳ್ಳೆಯ ಮನುಷ್ಯರು, ಸಜ್ಜನರು. ಜೊತೆ ಇದ್ದದ್ದು ನಮಗೂ ಎಲ್ಲ ಸಂತೋಷ. ನಮ್ಮ ಒಂದು ನೆನಪಿನ ಬುದ್ಧಿಯಲ್ಲಿ ಅವರೆಲ್ಲ ನಮಗೆ ಪ್ರಾತಸ್ಮರಣೀಯರಾಗ. ಖಂಡಿತ ಮೇಡಮ್, ಸಜ್ಜನ. ಹೌದು. ಅದೇ ರೀತಿ ಮೇಡಮ್, ನಿಮ್ಮ ಸಂಗೀತ ಕ್ಲಾಸಿನ ಬಗ್ಗೆ, ಸಂಗೀತ ನೀವು ಕಲಿಸಿಕೊಡ್ತೀರಲ್ಲ ಮೇಡಮ್, ಶಿಕ್ಷಕಿ ಅಲ್ಲ ಮೇಡಮ್ ನೀವು? ಸಂಗೀತ ಶಿಕ್ಷಕಿ. ಎಷ್ಟು ವರ್ಷದಿಂದ ಸಂಗೀತ ಕಲಿಸಿದ್ರಿ? ಹೌದು, ಮತ್ತೆ ಈಗಲೂ ನಡ್ಕೊಂಡು ಬರ್ತಿದ್ಯಾ ಸಂಗೀತ ಶಿಕ್ಷಕಿಯಾಗಿ? ಈಗಲೂ ಇದ್ದೀರಾ? ಅದ್ರ ಬಗ್ಗೆ ತಿಳಿಸಿ ಮೇಡಮ್. 35 ವರ್ಷ. 35 ವರ್ಷದ ಸಂಗೀತ ಶಾಲೆ ನಡೆಸ್ಕೊಂಡು ಬರ್ತಾ ಇದ್ದೀನಿ. ನಾದಶ್ರೀ ಅಂತ ನನ್ನ ಸಂಗೀತ ಶಾಲೆ ಹೆಸರು. ನಾದಶ್ರೀ ಸುಗಮ ಸಂಗೀತ ಶಾಲೆ. ಅದರಲ್ಲಿ ನನ್ನ ಬಳಿ ಕಲಿತು ಹೋದವರು ಬಹಳ ಜನ, ಒಂದು 600-800 ಜನ ಇದಿರ್ಬೋದು, ಬಂದು ಹೋಗಿ ಕಲಿತು. ಯಾಕಂದ್ರೆ ಇದು ನನ್ನದು ಶಾಸ್ತ್ರೀಯ ಸಂಗೀತ ಅಲ್ಲ, ಸುಗಮ ಸಂಗೀತ, ಭಕ್ತಿಗೀತೆ, ಭಾವಗೀತೆ, ಚಂದ್ರಗೀತೆ. ಸೊ ಹಾಗಾಗಿ ಒಂದಷ್ಟು ಸಮಯ ನನ್ನ ಹತ್ರ ಕಲಿತಾರೆ, ಹೋಗ್ತಾರೆ, ಬಿಟ್ಟು ಹೋಗ್ತಾರೆ. ಕಂಟಿನ್ಯೂ ಮಾಡೋದು ಶಾಸ್ತ್ರೀಯ ಸಂಗೀತದಂತೆ ಕಂಟಿನ್ಯೂ ಮಾಡೋದಿಲ್ಲ. ಯಾವ ಹೌದು, ಮುಗಿಸ್ಬೇಕಲ್ಲ ಜೂನಿಯರ್. ಹೌದು. ಸೊ ಹಾಗಾಗಿ ಈ ಸುಮಾರು ಜನ, ಒಂದು 1000 ಜನದವರೆಗೂ ನನಗೆ 35 ವರ್ಷದಲ್ಲಿ ಕಲ್ತ್ಕೊಂಡು ಹೋದವರಿದ್ದಾರೆ. ನನ್ನಿಂದ ಸರಿಗಮಪ, ನನ್ನ ಹತ್ರ ಕಲ್ತವರು ಸರಿಗಮಪ ಅದರದ್ದು ಭಾಗವಹಿಸಿದ್ದಾರೆ ಒಂದು 4 ಹೌದು. ಇದರಲ್ಲಿ ಎಪಿಸೋಡ್ ಅಲ್ಲಿ ಎಲ್ಲ ಬಂದಿದ್ದು. ಸೊ ಅವಾಗೆಲ್ಲ ನನ್ನ ಹತ್ರನೇ ಟ್ರೈನಿಂಗ್ ತಗೊಂಡು ಬರ್ತಾರೆ ಮೇಡಮ್. ನಿಮ್ಮ ಆತ್ಮೀಯರೊಬ್ಬರು ಕರೆ ಮಾಡಿದಾರೆ ಮೇಡಮ್, ಯಾರು ಅಂತ ನೋಡೋಣ, ಆಮೇಲೆ ಮಾತನ್ನ ಮುಂದುವರಿಸೋಣ. ಆಯ್ತು, ಓಕೆ ಮೇಡಮ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ತೆ ಸರ್. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ, ಜಯಶ್ರೀ ಮೇಡಮ್ ಅವರಿದ್ದಾರೆ. ಅವರು, ನೀವು ಯಾರಂತ ಹೇಳಬೇಡಿ, ಅವರೇ ಹೇಳ್ತಾರೆ, ನೋಡೋಣ ನಿಮ್ಮ ವಾಯ್ಸು ಪತ್ತೆ ಹತ್ತಾರೆ, ನೋಡೋಣ. ಮೇಡಮ್, ಯಾರು ಮೇಡಮ್ ಇವರು? ಹೇಗಿದ್ದೀರಾ ಜಯಶ್ರೀ? ಹಲೋ 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 ಜಯಶ್ರೀ, ಹೇಗಿದ್ದೀರಾ?
ಸುನೀತಾ ಗೊತ್ತಾಯ್ತು ಸುನೀತಾ. ಅದೇಯಾ ಫಸ್ಟ್ ಅದಕ್ಕೆ ಇವತ್ತು ನಂಗೆ ತುಂಬಾ ಖುಷಿ ಆಯ್ತು. ಹಾ ಅದಕ್ಕೆ ನಾನು ಇಂದಿನ ವಾರವೇ ಶುಭವಾರ, ಇಂದಿನ ದಿನವೇ ಶುಭ ದಿನ. ಹಾ ಇವತ್ತು ನೀವು ಅವರಿಗೆ ಕೊಟ್ಟಿರುವಂತಹದ್ದು ತುಂಬಾ ಸಂತೋಷವಾದ ವಿಷಯ ಆದ್ರಿಂದ ಇವತ್ತು ನಂಗೆ ಸುದಿನ. ತುಂಬಾ ಸಂತೋಷ. ಇಂಥ ಕಲಾವಿದರನ್ನ ಗುರುತಿಸುವುದು ಅಷ್ಟೇ ಅಲ್ಲ, ನೀವು ಹತ್ತಿರದಲ್ಲಿ ಇದ್ದವ್ರನ್ನ ಗುರುತಿಸೋದು ಸಹಜ. ಹೌದು. ಇಷ್ಟು ದೂರದ ಜಿಲ್ಲೆಯಿಂದನೂ ನೀವು ಗುರುತಿಸಿದ್ದೀರಾ ಅಂದ್ರೆ ನಿಮಗೂ ಮೊದಲನೇದಾಗಿ ತುಂಬಾ ಧನ್ಯವಾದಗಳು. ನನ್ನ ಆತ್ಮೀಯ ಸ್ನೇಹಿತೆ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಕಂಠದಲ್ಲಿ ಕೋಗಿಲೇನೆ, ಸ್ವಭಾವದಲ್ಲಿ ಕೋಮಲೆ, ರೂಪದಲ್ಲಿ ಲಲನೆ, ಮಾತಿನಲ್ಲಿ ಮೃದುಲೆ ಅಂತಾನೆ ಹೇಳ್ಬೋದು. ಎಲ್ಲದರಲ್ಲೂ ನಂಗೆ ತುಂಬಾ ಒಂದು ಆತ್ಮೀಯತೆ ಅವ್ರ ಹತ್ರ. ಅವರು ಶಿವಮೊಗ್ಗದಲ್ಲಿ ಅಂತೂ ಹಲವಾರು ಮಹಿಳೆಯರಿಗೆ ಭಾವಗೀತೆಗಳನ್ನ, ಭಕ್ತಿ ಗೀತೆಗಳನ್ನ, ಚಿತ್ರಗೀತೆಗಳನ್ನ ಹೇಳಿಕೊಟ್ಟು ಒಂಥರ ತುಂಬಾ ಶಿಷ್ಯ ವೃಂದವನ್ನ ಅವರು ಹೊಂದ್ಬಿಟ್ಟಿದ್ದಾರೆ. ವಯಸ್ಸಿನಲ್ಲೇನೋ 68 ಇರಬಹುದು, ಆದ್ರೆ ಸ್ವರದಲ್ಲಿ ಇನ್ನೂ 18ರ ಒಂದು ಮಾಧುರ್ಯ ಇನ್ನೂ ಕಾಯ್ದುಕೊಂಡಿದ್ದಾರೆ ಅಂದ್ರೆ ತುಂಬಾ ಸಂತೋಷದ ವಿಷಯ ಅದು. ಅಲ್ವಾ? ಅದ್ರಲ್ಲೂ ನೀವು ಹಿರಿಯ ಕಲಾವಿದರಿಗೆ ಇಂಥವೆಲ್ಲ ಒಂದು ಅವಕಾಶ ಕೊಟ್ಟಾಗ ಅವ್ರು ಇನ್ನೂ ಒಂದು ಒಳ್ಳೆ ಮನೋಭಾವವನ್ನು ಹೊಂದುತ್ತಾರೆ. ನಾವು ಒಂಥರ ಸಮಾಜಕ್ಕೆ ಉಪಯುಕ್ತರು ಅಂತ ಖಂಡಿತ ಎಲ್ಲರೂ ಗುರುತಿಸಬೇಕು, ಕಲಾವಿದರನ್ನ ಗುರುತಿಸ್ತಾರೆ ಅಲ್ವಾ? ಅದಕ್ಕೊಂದು ಗೌರವ, ಅವ್ರಿಗೆ ಕೂಡ ಒಂದು ಖುಷಿ ಆಗ್ತದೆ, ಇನ್ನು ಜವಾಬ್ದಾರಿ ಜಾಸ್ತಿ ಆಗ್ತದೆ ಅವ್ರಿಗೆ, ಇನ್ನು ಮಾಡ್ಬೇಕು. ಹೌದೌದು, ಖಂಡಿತ. ನನಗೆ ಇಂತ ಒಂದು ಆಸೆ ತುಂಬಾ ಇದ್ದಿದ್ದನ್ನ ಇವತ್ತು ನೀವು ಸಂಪೂರ್ಣಗೊಳಿಸಿದ್ದಂತೂ ನಂಗೆ ತುಂಬಾ ಸಂತೋಷ ಆಯ್ತು. ಈಗ ಒಂದೆರಡು ಮಾತಲ್ಲಿ ಅವ್ರ ಬಗ್ಗೆ ನಂಗೆ ಹೇಳಲಿಕ್ಕೂ ಕಷ್ಟನೇ. ಹೌದು. ಮತ್ತೆ ನೀವು ಕಲಾವಿದೆಯಾಗಿ ಏನ್ ಹೇಳ್ತೀರಿ ಮೇಡಮ್ ಅವ್ರನ್ನ? ಕಲಾವಿದೆಯಾಗಿ ಬಹಳಷ್ಟು ನೀವು ಹೇಳಿದಾಗೆ ಬಹಳಷ್ಟು ಶಿಷ್ಯರನ್ನ ರೂಪಿಸಿದ್ದಾರೆ, ಸುಗಮ ಸಂಗೀತ ವಿಭಾಗದಲ್ಲಿ ಮುಖ್ಯವಾಗಿ ಶಿಷ್ಯರನ್ನ. ಮತ್ತೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಅವ್ರ ಬಗ್ಗೆ? ಇನ್ನು ಅವರಿಗೆ ಇನ್ನೂ ಹೇಳ್ಬೇಕು, ಇನ್ನೂ ಆ ತರದಲ್ಲಿ ನಾನು ಇನ್ನೂ ನಡ್ಸ್ಕೊಳ್ಬೇಕು ಅನ್ನೋದೊಂದು ತುಂಬಾ ಆಸೆ ಇದೆ. ಅದನ್ನು ದೇವ್ರು ಈಡೇರಿಸ್ಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ನಮ್ಮೆಲ್ಲರ ಸಹಕಾರ ಕೂಡ ಅವರಿಗಿದೆ. ಎಲ್ರು ಅವ್ರು ಏನ್ ಕೇಳಿದ್ರು ಇಲ್ಲ ಅನ್ನೋ ಮನೋಭಾವ ಯಾರಲ್ಲೂ ಇಲ್ಲ. ಆದ್ರಿಂದ ನಮ್ಮೆಲ್ಲರಿಗೂ ಇನ್ನೂ ಅವರು ಹೆಚ್ಚು ಹೆಚ್ಚು ಪ್ರತಿಭೆಗಳನ್ನ ರೆಡಿ ಮಾಡ್ಲಿ ಅಂತ ಅವರಂತೆ. ಹೌದು, ಖಂಡಿತ ಖಂಡಿತ ಬರ್ತಾ ಇರ್ಲಿ, ನೀರು ಹರಿತಾ ಇರ್ಬೇಕು ಅಲ್ಲ ಮೇಡಮ್? ಹೌದು, ಅದೇ ಹಾಗೆ ಆಗ್ಲಿ ಮೇಡಮ್. ನಿಮಗೂ ಮೊದಲನೇದಾಗಿ ಧನ್ಯವಾದಗಳು ಸರ್. ಆಗ್ಲಿ ಮೇಡಮ್, ಆಗ್ಲಿ ಮೇಡಮ್. ನಿಮ್ಗೆ ಉತ್ತಮ ರೀತಿ ಮಾತಾಡಿದ್ರಿ, ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೇಡಮ್, ನಿಮ್ಮ ಆತ್ಮೀಯರು ಕರೆ ಮಾಡಿದ್ರು, ಅವರು ಸುನೀತಾ ಮೇಡಮ್ ಅವರು ಕೂಡ ಸುನೀತಾ ಶ್ರೀಧರ್ ಅವರು ಅಲ್ಲ ಮೇಡಮ್? ನೀವು ಜಯಶ್ರೀ ಶ್ರೀಧರ್ ಅವರು. ಅದೇ ಅವರು ಬಹಳಷ್ಟು ಹೇಳಿದರು, ಬಹಳಷ್ಟು ಈಗ ನಾವು ಕೇಳ್ತಿದ್ವಿ, ಅದೇ ಪ್ರಶ್ನೆಗೆ ಉತ್ತರ ನೀಡಿದಂತ ಆಯ್ತು. ಯಾಕಂದ್ರೆ ಹಲವಾರು ಸಂಗೀತ ತರಗತಿಯನ್ನು ಮಾಡಿ, ಕ್ಲಾಸ್ ಮಾಡಿ ಬಹಳಷ್ಟು 700-800 1000ದಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿದ್ದೀರಿ. ಅದೇ ರೀತಿ ಮೇಡಮ್, ತಾವು ಸಂಗೀತ ಶಿಬಿರಗಳನ್ನು ಕೂಡ ಏರ್ಪಡಿಸ್ತೀರಿ. ಆ ಶಿಬಿರಗಳ ಬಗ್ಗೆ ಒಂದೆರಡು ಮಾತಾಡಿದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಫಸ್ಟ್ ಊರಿಂದ ಒಬ್ರು ಗಾಯಕರನ್ನು ಕರೆಸಿದೆ ನಾನು. ಗಂಡ ಹೆಂಡತಿ ಇಬ್ರು ಬಂದಿದ್ರು. ಅವರು ತುಂಬಾ ಒಳ್ಳೆ ಗಾಯಕರು. ನನ್ನ ಫೋಟೋ ತುಂಬಾ ಒಳ್ಳೆ ಗಾಯಕರು. ಅವರಿಂದ ಒಂದಷ್ಟು ಭಕ್ತಿಗೀತೆಗಳನ್ನು, ಚಿಕ್ಕ ಚಿಕ್ಕ ಭಕ್ತಿಗೀತೆಗಳನ್ನು ಹೇಳಿಕೊಟ್ರು. ಅವರು ಶಿಬಿರಗಳನ್ನು ಮಾಡಿಸಿದೆ, ಅದು ತುಂಬಾ ಚೆನ್ನಾಗಿ ನಡೀತು. ನಂತರ ದೊಡ್ಡವಾಡ ಅಂತ ಬೆಂಗಳೂರಿಂದ ಅವರು ಒಂದು ಸತಿ ಬಂದು ಇದರ ಭಾವಗೀತೆಗಳ ಶಿಬಿರವನ್ನು ಮಾಡಿದ್ರು. ಅವರ ರಾಗ ಸಂಯೋಜನೆ ಮಾಡಿದ್ರು, ಅದು ತುಂಬಾ ಚೆನ್ನಾಗಿ. ಹಾಗೆ ಇದರ ಉಪಾಸನಾ ಮೋಹನ್ ಅವರು ಒಂದ್ಸರಿ ಅವರನ್ನು ಕರೆಸಿದ್ವಿ, ಅವರು ತುಂಬಾ ಚೆನ್ನಾಗಿ. ಡಿ ಕೆ ಸುಮಿತ್ರಾ ಅವರು ಬಂದಿದ್ರು. ಹೀಗೆ ಹಲವಾರು ಗಾಯಕರನ್ನು ಕಲಾವಿದರನ್ನು ಮಾಡ್ತೀರಿ. ಎಷ್ಟು ದಿನದ ಶಿಬಿರ ಮೇಡಮ್? ಅದು ಎಷ್ಟು ದಿನದ ಶಿಬಿರ? ಶಿಬಿರ ಅದು 2 ದಿವಸ. 2 ದಿನದ ಶಿಬಿರ. 2 ದಿನ 3 ದಿನ ಅಂದ್ರೆ ಅವರ ಕಾಲ ಇದಕ್ಕೆ ಅವರಿಗೆ ಟೈಮ್ ಇದ್ದ ಹಾಗೆ, ಕಲಾವಿದರಿಗೆ ಟೈಮ್ ಇದ್ದ ಹಾಗೆ ನಾವು ಅದನ್ನು ಫಿಕ್ಸ್ ಮಾಡ್ತೀವಿ. ಆ ತರ ಮಾಡ್ತಿದ್ವಿ.
ಮತ್ತೆ ಮಕ್ಕಳು ಬರ್ಬೇಕು ಮತ್ತೆ ದೊಡ್ಡವರು ಬರ್ಬೇಕು, ಅವ್ರಿಗೆ ಅನುಕೂಲ ಇಲ್ಲ ಹಾಗೆ. ಹೌದು, ಅನುಕೂಲ. ಶನಿವಾರ ಭಾನುವಾರ ಆತರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಮತ್ತೆ ಗರ್ತಿಗೆರೆ ರಾಘಣ್ಣ ಗೊತ್ತಿರ್ಬೋದು ನಿಮಗೆ. ರಾಘಣ್ಣ ಅವರು ಹೌದು, ರಾಘಣ್ಣ ಅವರದ್ದು 90ನೇ ವರ್ಷಕ್ಕೆ 80ನೇ ವರ್ಷಕ್ಕೆ 70ನೇ ವರ್ಷಕ್ಕೆ ಎಲ್ಲ ಇಲ್ಲಿ ಸನ್ಮಾನಗಳೆಲ್ಲ ನಡೀತು. ಆವಾಗ 100 ಜನ ಗಾಯಕರಿಗೆ ಎಲ್ಲ ನಾನು ಅವರು ಹಾಡಿದ ಭಾವಗೀತೆಗಳನ್ನು ಹೇಳಿ ಅದನ್ನು ಹಾಡಿಸಿದ್ದೆ. ಅದು ತುಂಬಾ ಚೆನ್ನಾಗಾಯ್ತು. ಆಮೇಲೆ ನಾವು ಸ್ವತಃ ಒಂದೊಂದು ಗೀತೆಗಳನ್ನ ಅವ್ರದ್ದು ಹಾಡಿದ್ವಿ. ಅವರ ಸಂಗೀತ ಅವರ ರಾಘಣ್ಣ ಅವರ ಒಂದು ಇದರಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ಅದೇ ಮೇಡಮ್, ಹಾಗೆ ಶಿಬಿರ ನಡೆಸ್ತಾ ಇದ್ದೀರಿ. ಅದೇ ರೀತಿ ಮೇಡಮ್, ನೀವು ಭಕ್ತಿಗೀತೆಯ CD ಒಂದನ್ನು ಮಾಡಿದ್ರಿ. ಆ CD ಬಗ್ಗೆ ಒಂದೆರಡು ಮಾತಾಡೋದ್ರಿಗೆ ಏನು ಹೇಳ್ಲಿಕ್ಕೆ ಇಷ್ಟಪಡ್ತೀರಿ? ಆವಾಗ ಅದೊಂದು ಸ್ವಲ್ಪ ನನಗೆ ಉನ್ನತಿಯ ಕಾಲ. ಒಂಥರ ಏನಾದ್ರು ಹಾಡಿ ಕೊನೆಗೆ ನಮ್ಮ ತುಕಾರಾಮ್ ಸರ್ ಇದ್ದಾರೆ ರಂಗದವರು, ಅವರು ಯಾವಾಗಲೂ ಹೇಳ್ತಾರೆ ಮೇಡಮ್ ವಾಯ್ಸ್ ವಾಯ್ಸ್ ಇದೆ, ನೀವೊಂದು CD ಮಾಡಿ ಅಂತ. ಒಂದು CD ಟೈಪ್ ರೆಕಾರ್ಡ್ ಎಲ್ಲ ಹೋಗಿತ್ತು, ಜಸ್ಟ್ CD ಬಂದಿದ್ದಷ್ಟೇ ಟೆಕ್ನಾಲಜಿ. ಸೊ ಅವರು ಮಾಡಿ ನೀವು ನಿಮ್ಮ ವಾಯ್ಸ್ ಸೇಫ್ ಆಗಿರುತ್ತೆ, ಮೇಂಟೈನ್ ಆಗುತ್ತೆ ವಾಯ್ಸ್ ಮಾಡಿ ಅಂತೇಳಿ ಅವರು ತುಂಬ ಒತ್ತಾಯ ಮಾಡ್ತಾ ಇದ್ರು ನನಗೆ. ಸರಿ ಅಂತೇಳಿ ನಾನೇ ಒಂದಷ್ಟು ಹಾಡುಗಳಿಗೆ ರಾಗ ಸಂಯೋಜನೆ ಮಾಡಿ ಹಾಡಿದೆ. ಈಗ ಫಸ್ಟ್ ಮೊದಲಿಗೆ ಹಾಡಿದಾಗ ಅದೇ ಸ್ಟೀಲಿದು ಗುರು ಬೇಗ ದಿವ್ಯ ಮನಿ ರಕ್ತಬದ್ಧ ತೀರ ವಿರಾಜ ಜಯ ವಾಯು ಅಂತ ಸುಡುವ ಪೂಜೆಯನ್ನು ಮಾಡಿ ರಾಮಮಂತ್ರ ಜಪಿಸಿ ಜಯ ಜಯ ಈ ಥರ ಹಾಡುಗಳಿಗೆ ನಾನು ರಾಗ ಸಂಯೋಜನೆ ಮಾಡಿ ಕೊಟ್ಟೆ. ಅವರು ಅದಕ್ಕೆ ಸಂಗೀತ ತಯಾರು ಮಾಡಿದ್ರು, ನಾನೇ ಹಾಡಿದೆ. ಅದನ್ನೊಂದು ಬಿಡುಗಡೆ ಮಾಡುವಾಗ ನನ್ನ ಕುಟುಂಬದವರು, ನನ್ನ ಫ್ಯಾಮಿಲಿಯವರು, ಇಲ್ಲಿ ಗಂಡನ ಮನೆ ಬಂದು ತುಂಬಾ ಉತ್ತಮವಾದ ನಮ್ಮ ಇಲ್ಲಿ ದೇವಸ್ಥಾನದಲ್ಲಿ ನನ್ನ ಕಾರ್ಯಕ್ರಮ ತುಂಬಾ ಉತ್ತಮವಾದ ಕಾರ್ಯಕ್ರಮ, ತುಂಬಾ ನನ್ನ ನೆನಪಿನಲ್ಲಿ ಸಂತೋಷದಿಂದ ಉಳಿಯುವಂತ ಕಾರ್ಯಕ್ರಮ ಅದು. ಅದನ್ನು ಮಾಡಿದ್ವಿ, ಅದು ತುಂಬಾ ಚೆನ್ನಾಗಾಯ್ತು. ತುಂಬಾ ಜನ ಅದನ್ನು ಪರ್ಚೇಸ್ ಮಾಡಿದ್ರು. ಇವತ್ತಿಗೂ ಕೆಲವು ದೇವಸ್ಥಾನಗಳನ್ನ ಅದನ್ನು ಹಾಕ್ತಾರೆ, ಹಾಗೆ ಹಾಕ್ತಾರೆ, ಅಲ್ಲೆಲ್ಲಿ ಪ್ಲೇ ಮಾಡ್ತಾರೆ. ಹೌದು, ಭಕ್ತಿ ಗೀತೆಗಳು. ಹೌದು ಮೇಡಮ್. ಅದೇ ರೀತಿ ಮೇಡಮ್, ತಾವು ತೀರ್ಪುಗಾರರಾಗಿ ಕೂಡ ಬಹಳಷ್ಟು ಕಡೆ ಹೋಗಿದ್ದೀರಿ. ಅಂದರೆ ಸುಗಮ ಸಂಗೀತ ಸ್ಪರ್ಧೆಗಳಿಗೆ ತೀರ್ಪುಗಾರರಾಗಿ, ಅದ್ರ ಬಗ್ಗೆ ಒಂದೆರಡು ಮಾತು ಮೇಡಮ್. ತೀರ್ಪುಗಾರರಿಗಾಗಿ ಹೋದಾಗ ನನಗೆ ಅದು ಒಳ್ಳೆಯ ಒಂದು ಅನುಭವ. ಕೆಲವು ಕಡೆ ತುಂಬಾ ಒಳ್ಳೆಯ ಮಕ್ಕಳು ತುಂಬಾ ಚೆನ್ನಾಗಿ ಹಾಡ್ತಾರೆ, ಕೆಲವು ಕಡೆ ಸಾಮಾನ್ಯಕ್ಕಾಗಿರ್ತಾರೆ, ಕೆಲವು ಕಡೆ ನಾವು ತುಂಬಾ ಸುಸ್ತಾಗುವುದು ಇದೆ. ಯಾಕಂತೇಳಿ 100 ಮಕ್ಕಳು, ಒಂದು ಮಗು ಒಂದು ಹಾಡಿದ್ರೆ ಅದನ್ನು 100 ಮಕ್ಕಳು ಹಾಡ್ತಾ ಇದ್ರು, ಆ ಥರ ಸಹ ಇತ್ತು. ಹಾಗೆ ಅದನ್ನು ಆಗ್ತಾ ಇತ್ತು. ಮತ್ತೆ ಆದ್ರೆ ಎಲ್ಲ ಕಡೆನೂ ಸಾಧಾರಣ ನಾನು ತೀರ್ಪುಗಾರಳಾಗಿ ನಿಜವಾಗಿ ಏನು ಹೇಳ್ಬೇಕು ಅಂತಂದ್ರೆ, ಈಗಿನ ಮಕ್ಕಳಲ್ಲಿ ಭಾವಗೀತೆ ಬಗ್ಗೆ ಜ್ಞಾನವೇ ಇಲ್ಲ. ಭಾವಗೀತೆ ಆಗಲಿ, ವಚನ ಆಗಲಿ, ದಾಸರ ಪದಗಳಾಗಲಿ, ಸಂಗೀತ ಶಾಸ್ತ್ರೀಯ ಸಂಗೀತ ಕಲಿಯುವ ಮಕ್ಕಳಿಗೆ ಮಾತ್ರ ಅದರ ಬಗ್ಗೆ ಜ್ಞಾನ ಇದೆ. ಭಾವಗೀತೆ ಬಗ್ಗೆ ಇಲ್ಲ, ದಾಸರ ಪದ್ಧತಿಗೆ ಭಕ್ತಿಗೀತೆ ಬಗ್ಗೆ ಒಂದು ಸ್ವಲ್ಪ ಜ್ಞಾನ. ಆದರೆ ಈಗಿನ ಜನರೇಷನ್ ಅಲ್ಲಿ ಸುಮ್ಮನೆ ನೀವು ಭಾವಗೀತೆ ಕಾಂಪಿಟೇಷನ್ ಮಾಡಿ ಮಕ್ಕಳನ್ನ ಒಂದಷ್ಟು ಕರೀರಿ ಅಂತ ಕರೆದ್ರೆ 100 ಮಕ್ಕಳಲ್ಲಿ 90 ಮಕ್ಕಳಿಗೆ ಭಾವಗೀತೆ ಇಲ್ಲ, ಹಾಡು ಬರೋದಿಲ್ಲ, ಹಾಡೋದು ಇಲ್ಲ, ಏನೋ ಒಂದು ಟೀಚರ್ ಕಲಿಸಿದ್ದಾರೆ ಅಂತ ಅನ್ನೋದಕ್ಕೆ. ಇಷ್ಟಕ್ಕೋಸ್ಕರ ನಾವು ಸಾಧಾರಣ 3 ಗಂಟೆ 2 ಗಂಟೆ 3 ಗಂಟೆ ನಾವು ಕೂತ್ಕೊಳ್ತೀವಿ. ಅದು ಏನಾಗುತ್ತೆ, ಎಲ್ಲಾ ಮಕ್ಕಳು ಚೆನ್ನಾಗಿ ಹಾಡಿದ್ರೆ ನಮಗೆ 10 ಮಕ್ಕಳು ಚೆನ್ನಾಗಿ ಹಾಡಿದ್ರೆ ನಮ್ಗೊಂದು ಸ್ವಲ್ಪ ಕಿವಿಗೆ ಪ್ರಾಣಾನಂದ ಆಗುತ್ತೆ. ಆ ಥರ ಸಂದರ್ಭಗಳು ಈಗ ನಾನು ಸಾಧಾರಣ ಒಂದು 100 ತೀರ್ಪುಗಾರಳಾಗಿ, ಆದರೆ ಎಲ್ಲೂ ನನಗೆ ಆ ಥರ ಕಂಡೇ ಬಂದಿಲ್ಲ. ಈಗ ಭಾವಗೀತೆ ಸುಗಮ ಸಂಗೀತದ ಬಗ್ಗೆ ಆಸಕ್ತಿನೇ ಇಲ್ಲ. ಇದು ಮಾತ್ರ ನಾನು ಗಟ್ಟಿಯಾಗಿ ಹೇಳಬಲ್ಲೆ. ನಾವೆಷ್ಟು ಹೇಳಿಕೊಟ್ರು ಹೇಳಿ ಕಲ್ತುಕೊಂಡ ಮಕ್ಕಳು ಮಾತ್ರ ಸಾಧಾರಣ ಒಂದು ನೀವು 35 ವರ್ಷ 40 ವರ್ಷಗಳ ನಂತರ ಸ್ವಲ್ಪ ಇಂಟ್ರೆಸ್ಟ್ ಇಟ್ಟು ಬರ್ತಾರೆ, ಸ್ವಲ್ಪ ಸುಗಮ ಸಂಗೀತ ಹೇಳ್ಕೊಡಿ ಅಂತ. ಅದಕ್ಕಿಂತ ಒಳಗಿನ ಮಕ್ಕಳು ಇದಾಗಿ ಹೋಗ್ಬೇಕು ಅಂತಂದ್ರೆ ಪ್ರೊಫೆಷನಲ್ ಆಗಿ ಹೋಗ್ಬೇಕು ಅನ್ನೋಂಥ ಉದ್ದೇಶ ಇದ್ರೆ ಆ ಥರದವ್ರು ಮಾತ್ರ ಅದನ್ನು ಬೆಳೆಸ್ಕೊಂಡು ಹೋಗ್ತಾರೆ. ಎಲ್ಲ ಮಕ್ಕಳಿಗೆ ಅದನ್ನು ಕೇಳಬೇಕು, ಹಾಡಬೇಕು ತುಂಬಾ ಕಡಿಮೆ ಆಗಿದೆ ಅಂತ ನನ್ನ ಒಂದು ಅನಿಸಿಕೆ. ಹೌದು, ಖಂಡಿತ. ಅದೇ ರೀತಿ ಮೇಡಮ್, ತಾವು 100 ಕಲಾವಿದರನ್ನು ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀರಿ. ಆ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಮೇಡಮ್.
ಸಾಹಿತ್ಯ ಪರಿಷತ್ತಿಂದ ಮಾಡಿದ್ರು. ಹಾಂ ಸಾಹಿತ್ಯ ಪರಿಷತ್ತಿನ ಮಾಡಿಸಿದ್ದು. ಅದು ನಡೆದದ್ದು ಈಶ್ವರಪ್ಪನ ಮನೆಯಲ್ಲಿ. ಈಶ್ವರ MP ಇದ್ದಾರೆ, MLA ಇದ್ದಾರೆ, ಅವರ ಮನೆಯಲ್ಲಿ ನಡೆದದ್ದು ಕಾರ್ಯಕ್ರಮ. ಅದು ತುಂಬಾ ಚೆನ್ನಾಗಿ ನಡೀತು. ಅದು ಹಾಗೆ ತುಂಬಾನೇ ಚೆನ್ನಾಗಿ ಹಾಡಿದ್ರು ಅವರೆಲ್ಲ. ನೋಡಿ, ಅಲ್ಲಿ ಒಂದು ಮಗು ಆದರೂ, ಒಂದು 10 ವರ್ಷದ ಮಗ ಆಗಲಿ, 15 ವರ್ಷದ ಮಗು ಆಗಲಿ, ಅದೆಲ್ಲ 40 ವರ್ಷದ ಮೇಲಿನ ಯಾವಾಗ ಸುಮಾರು ವರ್ಷಗಳ ಹಿಂದೆ ಮಾಡಿದ್ದಾರೆ ಅಲ್ಲಿ. ಆದ್ರೆ ಅವರೆಲ್ಲರೂ ಚೆನ್ನಾಗಿ ಅದೊಂದು ಒಂದರ ಸುಂದರ ನನಗೆ ನೆನಪು. ಅಲ್ಲಿ ಅವರು ಈಶ್ವರಪ್ಪನವರು ತುಂಬಾ ಸಂತೋಷ ಪಟ್ರು, ಎಲ್ಲ ಖುಷಿ ಪಟ್ರು. ಆನಂತರದಲ್ಲಿ ಮತ್ತೆ ನಮ್ಮದು ಸೋಲೋ ಸಿಂಗಿಂಗ್ ಎಲ್ಲ ಇತ್ತು, ಅದೆಲ್ಲ ನಡೀತು. ಕಾರ್ಯಕ್ರಮ ತುಂಬಾ ಚೆನ್ನಾಗಿ. ಹಾಗೆ ಒಂದು ಉತ್ತಮವಾದ ಕಾರ್ಯಕ್ರಮ. ಅದೇ ರೀತಿ ಮೇಡಮ್, ತಾವು ಸ್ಮರಿಸಲು ಬಯಸುವಂಥ ನಿಮ್ಮ ಆತ್ಮೀಯರು, ನಿಮ್ಮ ಕಲಾ ಪ್ರೋತ್ಸಾಹಕರು, ನೆನಪಿರುವಂಥವ್ರು, ಅಂದರೆ ಎಲ್ಲರೂ ನೆನಪು ಆಗೋದಿಲ್ಲ ಸಡನ್ನಾಗಿ, ನೀವೇನು ಸ್ಮರಿಸಲಿಕ್ಕೆ ಬಯಸೋದಾದರೆ ಯಾರನ್ನೆಲ್ಲ ಸ್ಮರಿಸಲು ಬಯಸ್ತೀರಿ ಮೇಡಮ್? ಕಲಾವಿದೆಯಾಗಿ ಕಲಾವಿದರನ್ನು ಬಯಸುವುದು, ನೆನಪಿಸಲಿಕ್ಕೆ ಬಯಸುವುದು ಒಂದು ನನ್ನ ಗುರುಗಳು ಇಲ್ಲಿ ಶಿವಮೊಗ್ಗದಲ್ಲಿ ನಾನು ಒಂದು ಸ್ವಲ್ಪ ಸಮಯ ಸಂಗೀತ ಕಲಿತೆ. HS ನಾಗರಾಜ್ ಅಂತ ಶಾಸ್ತ್ರೀಯ ಸಂಗೀತ, ಅವರನ್ನು ನಾನು ಯಾವಾಗಲೂ ನೆನೆಸ್ಕೊಳ್ತೇನೆ. ನನಗೆ ಸ್ವಲ್ಪ ಹಿಂದೂಸ್ತಾನಿ ಗಾಯನ ಕಲಿಸಿದ್ರು, ಇಬ್ಬರು ಗುರುಗಳು ಕಲಿಸಿದ್ರು. ಇಂದುಧರ್ ನಿರೋಡಿಯಿಂದ ಒಂದು ಇಂದುಧರ್ ಪೂಜಾ, ಅವರಿಬ್ಬರನ್ನು ನಾನು ನೆನೆಸ್ಕೊಳ್ತಾನೆ. ಆನಂದದಲ್ಲಿ ಯುವರಾಜ್ ಭಟ್ ಜನಪದ ಗಾಯಕ, ಅವರ ಒಂದು ಸುಪರ್ದಿಯಲ್ಲಿ ನಾನು ಒಂದು ಅದ ತಪ್ಪಿ ಹುಟ್ಟಲು ಮುಚ್ಚಲ್ಲದೆ ಅಲ್ಲ ಅಂತ ವಚನವನ್ನು ಅವರು MSI ಅಲ್ಲಿಗೋಸ್ಕರ ಮಾಡಿದ್ರು. ಅದರಲ್ಲಿ ಸುಮಾರು 100 ಜನ ಗಾಯಕರನ್ನು ಹಾಡಿಸಿದ್ರು, ಅದರಲ್ಲಿ ನಾನು ಒಬ್ಬಳು. ಆ ವಚನವನ್ನು ನಾನು ಹಾಡಿದ್ದೆ. ಮೊನ್ನೆಷ್ಟೇ ನನಗೆ ಕಳಿಸ್ಕೊಟ್ಟು ಹೇಳಿ, ಅದು ಒಂದು ತುಂಬಾ ಒಳ್ಳೆಯದು. ಅವರನ್ನು ನಾನು ಯಾವಾಗಲೂ ನೆನೆಸ್ಕೊಳ್ಳಿಕ್ಕೆ ಇಷ್ಟ. ಆಗಲಿ ಮೇಡಮ್. ಅಷ್ಟೇ, ಹಾಗೆ ಆ ಥರದವನ್ನೇ ನನಗೆ, ಯಾಕಂದ್ರೆ ಕಲಾವಿದೆಯಾಗಿ ನನಗೆ ಅವರೇ ಎಲ್ಲ ನನ್ನ ಜೊತೆ ಇದ್ದವರು. ಪುರಸ್ಕರಿಸಲಿಕ್ಕೆ ಎಲ್ಲ ಸಂತಸರು. ಹರಿಕುಮಾರ್ ಸರ್ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್, ತುಂಬಾ ಅನುಕೂಲ ಮಾಡಿಕೊಟ್ಟಿದ್ರು. ಆಗಲಿ ಮೇಡಮ್. ಅದೇ ರೀತಿ ತಮ್ಮನ್ನು ಅರಸಿ ಬಂದ ಪ್ರಶಸ್ತಿ ಪುರಸ್ಕಾರ ಬಗ್ಗೆ ಹೇಳಿದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಪ್ರಶಸ್ತಿ ಪುರಸ್ಕಾರ ನನಗೆ ರಾಜ್ಯಮಟ್ಟಕ್ಕಾಗಲಿ, ರಾಷ್ಟ್ರ ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳಿಂದ ಒಂದಷ್ಟು ಸನ್ಮಾನ, ಸಾಹಿತ್ಯ ಪರಿಷತ್ತು, ಕನ್ನಡ ಸಂಸ್ಕೃತಿ ಇಲಾಖೆ, ಮತ್ತೆ ಈ ತರ ಸಂಘ ಸಂಸ್ಥೆಗಳಿಂದ ನನ್ನನ್ನು ಕರೆದು ಪುರಸ್ಕಾರ ಮಾಡಿದ್ದಾರೆ. ಅದಕ್ಕೆ ನನಗೆ ಸಂತೋಷ ಇದೆ. ಮತ್ತೆ ನಾನು ಹೆಚ್ಚಿದನ್ನು ಬಯಸ್ಲಿಕ್ಕೆ ನನ್ನಲ್ಲಿ ಎಷ್ಟು ಸ್ಟಫ್ ಇದೆ ಅನ್ನೋದನ್ನು ನಾನು ನೋಡ್ಕೋಬೇಕಾದ್ರೆ ಸ್ಟಫ್ ಕಮ್ಮಿ ಇರ್ಬೋದ ಏನೋ ಅಂತ ಅನ್ಸುತ್ತದೆ ನನಗೆ. ಹಾಗೆ ಬೆಳಕಿಗೆ ಬರ್ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕೋ ಏನೋ ಸಂಗೀತದಲ್ಲಿ. ನಾನು ಅದನ್ನು ನಿಜವಾಗಿ ಹೇಳುದು, ನನಗೆ ಅದ್ರಲ್ಲೇನು ಕೊರತೆ ಕಾಣುದಿಲ್ಲ ಅಥವಾ ನನಗೆ ಅದ್ರಲ್ಲೇನು ಬೇಸರವಿಲ್ಲ. ಯಾಕಂದ್ರೆ ಎಲ್ಲರಿಗೂ ಪ್ರತಿಯೊಬ್ಬ ಕಲಾವಿದನಿಗೂ ಅವನ ಆಳ ಅವನು ಖಂಡಿತ ತಿಳ್ಕೊಂಡಿರ್ಲೇಬೇಕು. ತಿಳ್ಕೊಂಡು ಅದನ್ನು ಒಪ್ಪಿಕೊಳ್ಬೇಕು. ಈಗ ಕಲಾವಿದರು ಏನ್ ಮಾಡ್ತಾರೆ, ಒಪ್ಕೊಳ್ಳಲ್ಲ. ನನಗೆ ಬಂದ್ರೆ ಇಷ್ಟೇ ಬಂದ್ರೆ ನಾನು ಇಷ್ಟೇ ಹಾಡುದು, ನಂದೇ ಇದೇ ಫೈನಲ್ ಅಂತ. ಅಂದ್ರೆ ಇದಕ್ಕಿಂತ ಚಂದ ಹಾಡ್ಲಿಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ, ನಾನೇ ಫಸ್ಟ್ ಹೇಳ್ತಾರೆ. ಅದು ನನ್ನಲ್ಲಿ ಇಲ್ಲ. ನನ್ನಲ್ಲಿ ಎಷ್ಟು ಆಳ ಇದೆ ಅಂತ ನನಗೆ ಗೊತ್ತು. ನಾನು ಅಷ್ಟು ಆಳದ ಮಟ್ಟಿಗೆ ನಾನು ಪ್ರಯತ್ನ ಮಾಡಿ ಅದನ್ನು ಶುಚಿಗೊಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಷ್ಟೇ. ಅದರಲ್ಲಿರುವ ಕಿರಿಕಿರಿಗಳನ್ನು, ಅದರಲ್ಲಿರುವ ತೊಂದರೆಗಳನ್ನು ಅದನ್ನು ಸರಿಪಡಿಸಿಕೊಂಡು ಹಾಡುವಂತ ಪ್ರಯತ್ನ ನಾನು, ನನ್ನ ಕಂಠ ಎಷ್ಟು ಸಮಯ ನುಡಿತದ ಅದನ್ನು ಪ್ರಯತ್ನ ಮಾಡ್ತಾನೆ. ಅದೇ ರೀತಿ ಮೇಡಮ್, ಕಲಾಂತರಂಗ ವೀಕ್ಷಿಸುವ ವೀಕ್ಷಕರಿಗೆ ಕೊನೆಯದಾಗಿ 2 ಮಾತು ಹೇಳಲಿಕ್ಕೆ ಇಷ್ಟಪಡಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಮೇಡಮ್? ಕಲಾಂತರಂಗದ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರಗಳು. ಮತ್ತು ನಾನು ಏನ್ ಹೇಳಬಲ್ಲೆ, ನಾನೊಬ್ಬ ಸಾಮಾನ್ಯ ಕಲಾವಿದೆ. ಆದ್ರೆ ವಯಸ್ಸಿನಲ್ಲಿ ಹಿರಿಯಳಾಗೋದ್ರಿಂದ ನೀವು ಕಲಾವಿದರಾಗಿದ್ರೆ ಖಂಡಿತ ನೀವು ಚಂದ ಮಾಡಿ
ಸಾಧ್ಯವಾದಷ್ಟು ನಿಮ್ಮ ಪ್ರಯತ್ನ ಪಟ್ಟು ನಿಮ್ಮ ಒಂದು ಸಂಗೀತವನ್ನು ಬೆಳೆಸಲಿಕ್ಕೆ ಅಂದ್ರೆ ವೇದಿಕೆ ಮೇಲಲ್ಲ, ಮೇಲೆ ಹಾಡಿ ಹಾಡಿ ಗುರುಗಳನ್ನು, ಒಳ್ಳೆ ಗುರುಗಳನ್ನು ಕಲಿತು ಅದನ್ನು ನೀವು ಪ್ರೆಸೆಂಟ್ ಮಾಡುವಂತಹ ಒಂದು ಪ್ರಯತ್ನವನ್ನು ವೇದಿಕೆ ಬೇಕು. ಅವಾಗ ನಿಮಗೆ ಖಂಡಿತ ಯಶಸ್ಸು ಸುಲಭವಾಗಿ ಸಿಗ್ತದೆ. ಇಷ್ಟು ನಾನು ಹೇಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಿ. ಖಂಡಿತ ಮೇಡಮ್ ಭಾಳ ಖುಷಿ ಆಯಿತು. ಕಳೆದ 1 ಗಂಟೆಗಳ ಕಾಲ ನಿಮ್ಮೊಂದಿಗೆ ನಾವು ಮಾತನಾಡ್ತಿದ್ದೀವಿ. ಆನ್ಲೈನ್ ಮೂಲಕ ನೀವು ಶಿವಮೊಗ್ಗದಿಂದ ನಮ್ಮೊಂದಿಗೆ ಮಾತನಾಡ್ತಿದ್ದೀರಿ. ನಿಮ್ಮ ಮನದ ವಿಷಯವನ್ನು ಭಾಳಷ್ಟು ನಮಗೆ ತಿಳಿಸಿದಿರಿ. ಅದೇ ರೀತಿ ನಿಮ್ಮ ಕಲಾ ಪಯಣದ ಬಗ್ಗೆ ಕೂಡ ಭಾಳಷ್ಟು ತಿಳಿಯಿತು. ಅದೇ ರೀತಿ ನಿಮ್ಮ ಆತ್ಮೀಯರು ಕರೆ ಮಾಡಿ ನಿಮ್ಮೊಂದಿಗೆ ಅವರ ಒಂದು ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಹಾಗೆ ಬಿಡುವು ಮಾಡಿ ನಮ್ಮೊಂದಿಗೆ ಕಲಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಚಾನಲ್ ಪರವಾಗಿ ನಿಮಗೆ ಪ್ರೀತಿಯ ಧನ್ಯವಾದ ತಿಳಿಸೇವೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಆತ್ಮೀಯ ವೀಕ್ಷಕರಿಂದ ನಮ್ಮೊಂದಿಗಿದ್ದವರು ಶಿವಮೊಗ್ಗ ಜಿಲ್ಲೆಯ ಅವರು ಮತ್ತು ಕರ್ನಾಟಕದ ಖ್ಯಾತ ಗಾಯಕಿ ಜಯಶ್ರೀ ಶ್ರೀಧರ್ ಮೇಡಮ್ ಅವರೊಂದಿಗೆ ಮಾತುಕತೆಯನ್ನು ಆಡಿದ್ವಿ. ಅವರ ಮನದ ವಿಷಯವನ್ನು ತಿಳಿದಿವಿ. ಹಾಗೆ ಮುಂದಿನ ವಾರ ಇನ್ನೂರು ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.